ಹಾಲೆಲೂಯ. ಯೇಸುವಿಗೆ ಸ್ತೋತ್ರ. ಯಾಕೋಬೆ, ಇಸ್ರಾಯೇಲೇ, ನನ್ನ ಮಾರ್ಗವು ಯೆಹೋವನಿಗೆ ಮರೆಯಾಗಿದೆ. ನನಗೆ ಸಿಕ್ಕಬೇಕಾದ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ ಎಂದು ಏಕೆ ಅಂದುಕೊಳ್ಳುತ್ತಿ? ನೀನು ಗ್ರಹಿಸಲಿಲ್ಲವೋ, ಕೇಳಲಿಲ್ಲವೋ? ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟ ಕಡೆಗಳನ್ನು ನಿರ್ಮಿಸಿದ ಅವನೂ ಆಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ. ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಓಡಿ ದಣಿಯರು, ನಡೆದು ಬಳಲರು. ಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಕೇಳಿದ್ದೀರಿ. ಎಂಥ ಅದ್ಭುತವಾದ ದೇವರನ್ನು ನಾವು ಆರಾಧಿಸುತ್ತೇವೆ. ಹೌದು, ನಮ್ಮಿಂದ ಏನು ಅಸಾಧ್ಯವೋ ಅದನ್ನು ಅವರು ತನ್ನ ಭುಜಬಲದಿಂದ ಮಾಡಿ ನಮ್ಮನ್ನು ಆಧರಿಸುತ್ತಾನೆ. ಬನ್ನಿ, ಈ ನಮ್ಮ ನಿಜ ದೇವರನ್ನು ಆರಾಧಿಸುವ. ಹಾಲೆಲೂಯಾ. ಸ್ತೋತ್ರ ಯೇಸುವೇ, ನಿಮಗೆ ಆರಾಧನೆ. ಯೇಸುವೆ ಆರಾಧನೆ, ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಆರಾಧನೆ. ಓ ಯೇಸುವೆ, ನಿಮಗೆ ಸ್ತೋತ್ರ, 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 ಸ್ತೋತ್ರ. ಯೇಸುವೆ, ನಿಮಗೆ ಸ್ತೋತ್ರ, ಸ್ತೋತ್ರವಾಗಲಿ, ನಿಮಗೆ ಆರಾಧನೆವಾಗಲಿ. ಯೇಸುವೆ, ಯೇಸುವೆ ಹಾಲೆಲೂಯಾ. ಯೇಸುವೆ, ನಿಮಗೆ ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ. ಓ ಯೇಸುವೆ, ನಿಮಗೆ ಆರಾಧನೆವಾಗಲಿ. ಯೇಸುವೆ, ಹಾಲೆಲೂಯಾ. ಓ ಯೇಸುವೆ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ, ನಿಮಗೆ ಸ್ತೋತ್ರ. ಏಳು ದೀಪಸ್ತಂಭ ನಡುವೆ ಸಂಚರಿಸುವಾತನೇ, ಸ್ತೋತ್ರ ಸಿಂಹಾಸನರೂಢನೇ, ಮಹಿಮೆಯಲ್ಲಿರುವಾತನೇ. ಏಳು ದೀಪಸ್ತಂಭ ನಡುವೆ ಸಂಚರಿಸುವಾತನೇ, ಸ್ತೋತ್ರ ಸಿಂಹಾಸನರೂಢನೇ, ಮಹಿಮೆಯಲ್ಲಿರುವಾತನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರಕ್ಕೆ, ಸ್ತೋತ್ರಕ್ಕೆ ಯೋಗ್ಯನು ನೀನೇ, ನಿತ್ಯ ನಿರಂತರನೇ. ಆಲ್ಫಾ ಒಮೇಗಾ ದೇವನೇ, ಅತಿ ಪರಿಶುದ್ಧನೇ. ಸ್ತೋತ್ರಕ್ಕೆ, ಸ್ತೋತ್ರಕ್ಕೆ ಯೋಗ್ಯನು ನೀನೇ, ನಿತ್ಯ ನಿರಂತರನೇ. ಆಲ್ಫಾ ಒಮೇಗಾ ದೇವನೇ, ಅತಿ ಪರಿಶುದ್ಧನೇ. ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ.
ನ್ಯಾಯಾಧಿಪತಿಯೇ, ನಿನ್ನನ್ನು ನಂಬಿದವರಿಗೆ ಜಯಮಾಲೆ ಕೊಡುವಾತನೇ, ಯಜ್ಞದ ಕುರಿಯಾದಾತನೇ, ಶ್ರೇಷ್ಠ ನ್ಯಾಯಾಧಿಪತಿಯೇ, ನಿನ್ನನ್ನು ನಂಬಿದವರಿಗೆ ಜಯಮಾಲೆ ಕೊಡುವಾತನೇ, ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ, ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ, ಆದಿಯೂ ಅಂತ್ಯವೂ ನೀ ಮಾತ್ರ ಯೇಸುವೇ, ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಹಾಲೆಲೂಯಾ, ಹಾಲೆಲೂಯಾ. ತುತ್ತೂರಿಯ ಶಬ್ದದೊಡನೆ ಮೇಘಗಳೊಂದಿಗೆ ಅತಿ ಪ್ರಭಾವದೊಡನೆ ಬೇಗನೆ ಬರುವಾತನೇ, ತುತ್ತೂರಿಯ ಶಬ್ದದೊಡನೆ ಮೇಘಗಳೊಂದಿಗೆ ಅತಿ ಪ್ರಭಾವದೊಡನೆ ಬೇಗನೆ ಬರುವಾತನೇ, ರಾಜವು ಬಲ ಮಹಿಮೆಯು ನಿನ್ನವು ಯೇಸುವೇ, ಸ್ತೋತ್ರಕ್ಕೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ, ರಾಜವು ಬಲ ಮಹಿಮೆಯು ನಿನ್ನವು ಯೇಸುವೇ, ಸ್ತೋತ್ರಕ್ಕೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯನೇ. ಹಾಲೆಲೂಯಾ, 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 ಹಾಲೆಲೂಯಾ. ಓ ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ. ಓ ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ. ಓ ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ. ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ಓ ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ. ಯೇಸುವೇ, ಓ ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ. ಯೇಸುವೇ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ, ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ
ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಓ ಎಂದೆಂದಿಗೂ ನೀನು ಇಲ್ಲದೆ ನಾನೇನು ಮಾಡಲಾರೆನು ನೀನು ಇಲ್ಲದೆ ನಾನು ಏನೂ ಇಲ್ಲ ನೀನು ಇಲ್ಲದೆ ನಾನೇನು ಮಾಡಲಾರೆನು ನೀನು ಇಲ್ಲದೆ ನಾನು ಏನೂ ಇಲ್ಲ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಓ ಎಂದೆಂದಿಗೂ ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಓ ಎಂದೆಂದಿಗೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಓ ಎಂದೆಂದಿಗೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ ಓ ಎಂದೆಂದಿಗೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನನಗೆ ಬೇಕಯ್ಯ ಓ ಎಂದೆಂದಿಗೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ ಓ ಎಂದೆಂದಿಗೂ ಯೇಸುವೇ ನಿಮಗೆ ಸ್ತೋತ್ರ ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಹಲ್ಲೆಲೂಯಾ ಓ ಯೇಸುವೇ ನಿಮಗೆ ಸ್ತೋತ್ರ 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 ಹಲ್ಲೆಲೂಯಾ ಯೇಸುವೇ ನಿಮಗೆ ಸ್ತೋತ್ರ ಓ ಯೇಸುವೇ ನಿಮಗೆ ಸ್ತೋತ್ರವಾಗಲಿ ಯೇಸುವೇ ನಿಮಗೆ ಸ್ತೋತ್ರ ಯೇಸುವೇ ಓ ನಿಮಗೆ ಆರಾಧನೆ ಯೇಸುವೇ ಓ ಯೇಸುವೇ ನಿಮಗೆ ಸ್ತೋತ್ರವಾಗಲಿ ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಯೇಸುವೇ
ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀಯುನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀಯುನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ
ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಓ ಯೇಸುವೇ, ನಿಮಗೆ ಸ್ತೋತ್ರ, ಸ್ತೋತ್ರ. ಹಾಲೆಲೂಯ. ಯೇಸುವಿಗೆ ಸ್ತೋತ್ರ. ದೇವರ ವಾಕ್ಯವನ್ನು ಕೇಳುವ. ಈಗ ನಾವು ಬೈಬಲನ್ನು ತೆರೆಯುವ. 2ನೇ ಪೂರ್ವಕಾಲ ವೃತ್ತಾಂತ ಅಧ್ಯಾಯ 8 ವಾಕ್ಯ 1ರಿಂದ. ಸೊಲೊಮೋನನು 20 ವರ್ಷಗಳಲ್ಲಿ ಯೆಹೋವನ ಆಲಯವನ್ನು ಮತ್ತು ತನ್ನ ಅರಮನೆಯನ್ನು ಕಟ್ಟಿಸಿ ಮುಗಿಸಿದನು. ಸೊಲೊಮೋನನು ಹುರಾಮಿನಿಂದ ತನಗೆ ದೊರಕಿದ ಪಟ್ಟಣವನ್ನು ಪುನಃ ಕಟ್ಟಿಸಿ ಅವುಗಳಲ್ಲಿ ಇಸ್ರಾಯೇಲರು ವಾಸಿಸುವಂತೆ ಮಾಡಿದನು. ಆನಂತರ ಸೊಲೊಮೋನನು ಚೋಬ ರಾಜ್ಯದ ಹಮಾತಿಗೆ ಬಂದು ಅದನ್ನು ಸ್ವಾಧೀನ ಮಾಡಿಕೊಂಡನು. ಮರುಭೂಮಿಯಲ್ಲಿರುವ ತಾದ್ಮೋರ್ ಪಟ್ಟಣವನ್ನು ಹಮಾತಿನಲ್ಲಿ ತಾನು ಕಟ್ಟಿಸಿದ್ದ ಎಲ್ಲ ಉಗ್ರಾಣದ ಪಟ್ಟಣಗಳನ್ನು ಭದ್ರಪಡಿಸಿದನು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, 20 ವರ್ಷಗಳಲ್ಲಿ ಸೊಲೊಮೋನನು ಯೆಹೋವನ ಆಲಯವನ್ನು ತನ್ನ ಅರಮನೆಯನ್ನು ಕಟ್ಟಿಸಿ ತೀರಿಸಿದನು ಮತ್ತು ಹುರಾಮನಿಂದ ತನಗೆ ದೊರಕಿದ ಪಟ್ಟಣಗಳನ್ನು ಭದ್ರಪಡಿಸಿ ಅವುಗಳಲ್ಲಿ ಇಸ್ರಾಯೇಲರನ್ನು ಇರಿಸಿದನು. ಆನಂತರ ಅವನು ಚೋಬ ರಾಜ್ಯದ ಹಮಾತಿಗೆ ಹೊರಟು ಅದನ್ನು ಸ್ವಾಧೀನ ಮಾಡಿಕೊಂಡು ಅರಣ್ಯದಲ್ಲಿರುವ ತದ್ಮೋರ್ ಪಟ್ಟಣವನ್ನು ಹಮಾತಿನಲ್ಲಿ ತಾನು ಕಟ್ಟಿಸಿದ ಎಲ್ಲ ಉಗ್ರಾಣದ ಪಟ್ಟಣಗಳನ್ನು ಭದ್ರಪಡಿಸಿದನು. ದೇವರ ವಾಕ್ಯವು ಹೇಳುತ್ತದೆ, ಹೇಗೆ ಸೊಲೊಮೋನನು ಯೆಹೋವನ ಆಲಯ ಕಟ್ಟಿದನು ಮತ್ತು ದೇವರು ಹೇಗೆ ಅವನಿಗೆ ಅವನ ಸ್ವಂತ ಮನೆಯನ್ನು ಕಟ್ಟನು, ಅವನಿಗೋಸ್ಕರ ಸ್ವಂತ ಅರಮನೆಯನ್ನು ಕಟ್ಟಿದನು. ಇಲ್ಲಿ ಒಬ್ಬ ಮನುಷ್ಯ ಹುರಾಮನೆಂಬವನನ್ನು ಉಲ್ಲೇಖಿಸಿದ್ದಾರೆ. ಅವನಾರೆಂದು ನಿಮಗೆ ಗೊತ್ತಿದೆಯೇ? ಹರಾಮ್ ಅಲ್ಲ, ಹೂರಾಮ್. ದೇವರ ವಾಕ್ಯವು ಅವನನ್ನು ಹೀಗೆ ವಿವರಿಸುತ್ತದೆ. ಯಾವಾಗ ದಾವೀದನು ಅರಸನಾಗಿ ಅವನ ರಾಜ್ಯವು ವಿಸ್ತರಿಸಿದಾಗ, 2 ಸಾಮ್ಯೇಲನು ಅಧ್ಯಾಯ 5 ವಾಕ್ಯ 10ರಿಂದ. ಸೇನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇದ್ದುದರಿಂದ ಅವನು ಅಧಿಕ ಪ್ರಬಲಗೊಳ್ಳುತ್ತಾ ಬಂದನು. ತೂರಿನ ಅರಸನಾದ ಹೀರಾಮನು ದಾವೀದನಿಗೆ ದೂತರನ್ನು, ದೇವದಾರು ಮರಗಳನ್ನು, ಬಡಗಿಯವರನ್ನು, ಶಿಲ್ಪಿಗಳನ್ನು ಕಳುಹಿಸಲು ಅವರು ದಾವೀದನಿಗೋಸ್ಕರ ಅರಮನೆಯನ್ನು ಕಟ್ಟಿದರು. ಇದರಿಂದ ದಾವೀದನು, ಯೆಹೋವನು ನನ್ನನ್ನು ಇಸ್ರಾಯೇಲರ ರಾಜನನ್ನಾಗಿ ಸ್ಥಿರಪಡಿಸಿ ತನ್ನ ಪ್ರಜೆಗಳಾದ ಇಸ್ರಾಯೇಲರ ನಿಮಿತ್ತವಾಗಿ ನನ್ನ ರಾಜ್ಯವನ್ನು ವೃದ್ಧಿಪಡಿಸಿದ್ದಾನೆ ಎಂದು ತಿಳಿದುಕೊಂಡನು. ದೇವರ ವಾಕ್ಯ ಹೇಳುತ್ತದೆ, ಸೇನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇದ್ದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ಹೌದು, ದೇವರು ದಾವೀದನನ್ನು ಪ್ರಬಲಶಾಲಿಯಾಗಿ ಮಾಡಿದನು, ದಾವೀದನನ್ನು ವಿಸ್ತರಿಸಿದನು ಮತ್ತು ಅವನನ್ನು ಶ್ರೇಷ್ಠನನ್ನಾಗಿಸಿದನು. ನಂತರದ ವಾಕ್ಯ ನೋಡಿದರೆ, ತೂರಿನ ಅರಸನಾದ ಹೀರಾಮನು ದಾವೀದನಿಗೆ ದೂತರನ್ನು, ದೇವದಾರು ಮರಗಳನ್ನು, ಬಡಗಿಯರನ್ನು, ಶಿಲ್ಪಿಗಳನ್ನು ಕಳುಹಿಸಲು ಅವರು ಇವನಿಗೋಸ್ಕರ ಅರಮನೆಯನ್ನು ಕಟ್ಟಿದರು.
ಇಲ್ಲಿ ದಾವೀದ ಅರಸನು ಹೂರಾಮನನ್ನು ಹುಡುಕಿ ಹೋಗುವುದಿಲ್ಲ. ಅದರ ಬದಲಿಗೆ ದೇವರ ಪ್ರಸನ್ನತೆಯು ದಾವೀದ ಅರಸನ ಜೊತೆಯಲ್ಲಿತ್ತು ಮತ್ತು ಅದು ಅವನು ವಿಸ್ತರಣೆಗೊಳ್ಳಲು, ಶ್ರೇಷ್ಠನಾಗಲು ಮತ್ತು ಅವನ ಪ್ರದೇಶಗಳು ಹೆಚ್ಚಳಗೊಳ್ಳಲು ಸಾಧ್ಯವಾದವು. ಈಗ ಇದ್ದಕ್ಕಿದ್ದಂತೆ ಹುರಾಮನು, ತೂರಿನ ಅರಸನು, ದಾವೀದನಿಗೆ ದೂತರನ್ನು ಕಳುಹಿಸುತ್ತಾನೆ. ದೂತರನ್ನು ಮಾತ್ರವಲ್ಲ, ದೇವದಾರು ಮರಗಳನ್ನು, ಬಡಗಿಯರನ್ನು, ಶಿಲ್ಪಿಗಳನ್ನು ಕಳುಹಿಸುತ್ತಾನೆ. ಇದು ಯಾವುದನ್ನು ದಾವೀದನು ಅವನಲ್ಲಿ ಕೇಳಿರಲಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಅರಸ ಹೂರಾಮನು ಜನರನ್ನು ಕಳುಹಿಸ್ತಾನೆ, ಸರಕುಗಳು ಎಲ್ಲವನ್ನೂ ಕಳುಹಿಸ್ತಾನೆ. ದೇವದಾರು ಮರಗಳನ್ನು, ಬಡಗಿಗಳನ್ನು, ಶಿಲ್ಪಿಗಳನ್ನು ಹಾಗೂ ನುರಿತ ನೌಕರರನ್ನು ಕೆಲಸ ಮಾಡಲು ಕಳುಹಿಸ್ತಾನೆ ಮತ್ತು ಅವರು ದಾವೀದನಿಗೆ ಅರಮನೆಯನ್ನು ಕಟ್ಟುತ್ತಾರೆ. ಸರಿಯಲ್ಲವೇ? ಆಮೇನ್. ಯಾವ ಗಳಿಗೆಯಲ್ಲಿ ದಾವೀದನು ಸ್ಥಾಪಿಸಲ್ಪಟ್ಟನು ಮತ್ತು ಅವನ ವೈಭವ ಪ್ರಸರಿಸಿತು, ಅವನ ಸಾಮ್ರಾಜ್ಯ ವಿಸ್ತಾರಗೊಂಡಿತು. ಹುರಾಮನು ದಾವೀದನು ಯೆಹೂದದ ಅರಸನಾಗಿರುವಾಗ ಬರಲಿಲ್ಲ, ಆದರೆ ಅವನು ಸಂಪೂರ್ಣ ಇಸ್ರೇಲರ ಅರಸನಾದ ಮೇಲೆ ಇದ್ದಕ್ಕಿದ್ದಂತೆ ಬಂದನು. ಯಾವಾಗ ಅವನ ವೈಭವ ಹೆಚ್ಚಳವನ್ನು ಪಡೆಯಿತು, ಖ್ಯಾತಿವಂತನಾದನು, ಆವಾಗ ಅವರು ಸರಕುಗಳನ್ನು, ದೂತರನ್ನು, ಶಿಲ್ಪಿಗಳನ್ನು ಎಲ್ಲವನ್ನೂ ಕಳುಹಿಸಿ ದಾವೀದನಿಗೆ ಅರಮನೆಯನ್ನು ಕಟ್ಟಿದನು. ಆಮೇನ್. ಏಕೆಂದರೆ ದೇವರ ಪ್ರಸನ್ನತೆಯು ದಾವೀದನ ಜೊತೆಯಲ್ಲಿ ಇದ್ದುದರಿಂದ ದಾವೀದನು ವಿಸ್ತರಿಸಲ್ಪಟ್ಟನು, ಸ್ಥಾಪಿಸಲ್ಪಟ್ಟನು. ಅವನ ಸಾಮ್ರಾಜ್ಯವು ವಿಸ್ತಾರವಾಯಿತು ಮತ್ತು ಅವನು ನೋಡುತ್ತಾನೆ, ಅವನು ಸಹಾಯವನ್ನು ಕೇಳದೆ ಇದ್ದರೂ ಜನರು ತಾವಾಗಿ ಬಂದು ಅವನಿಗೆ ಸಹಾಯ ಮಾಡುತ್ತಾರೆ. ಹೌದು, ದಾವೀದನಿಗೆ ವಾಸಿಸಲು ಅರಮನೆ ಬೇಕಿತ್ತು, ಆದರೆ ದೇವರು ಒಬ್ಬ ಅರಸನನ್ನು ಕಳುಹಿಸುತ್ತಾನೆ. ದೇವರ ವಾಕ್ಯವು ಹೀಗೆ ವಿವರಿಸುತ್ತದೆ, ತೂರ್ ಒಂದು ಅಭಿವೃದ್ಧಿ ಹೊಂದಿದ ದೇಶವಾಗಿತ್ತು. ಪ್ರವಾದಿ ಯೆಶಾಯನು ತೂರಿನ ಅರಸನ ಬಗ್ಗೆ ಹೇಳುತ್ತಾನೆ ಮತ್ತು ಅವನು ಈ ಪ್ರಪಂಚದ ರಾಜನ ಬಗ್ಗೆ ಹೇಳುತ್ತಾನೆ. ಸರಿಯಲ್ಲವೇ? ಅವನು ಹೇಳುತ್ತಾನೆ ಅದು ಹೊಂದಿರುವ ಸಂಪತ್ತು ಮತ್ತು ವೈಭವದ ಬಗ್ಗೆ. ಈಗ ಈ ಅರಸನು ತನ್ನ ಸಂಪತ್ತು ಮತ್ತು ಬೇರೆಲ್ಲ ಸರಕುಗಳಿಂದ ದಾವೀದ ಅರಸನಿಗೆ ಅರಮನೆಯನ್ನು ಕಟ್ಟಿಸಲು ಬರುತ್ತಾನೆ. ಆಮೇನ್. ಆದುದರಿಂದ ಅರಸನಾದ ದಾವೀದನು ಹೇಳುತ್ತಾನೆ, ದೇವರ ಮಂಜೂಷಕ್ಕೆ ಒಂದು ಸರಿಯಾದ ಸ್ಥಳವಿಲ್ಲದಿರುವಾಗ ನಾನೇಗೆ ಈ ಅರಮನೆಯಲ್ಲಿ ವಾಸಿಸಲಿ? ಮತ್ತು ದಾವೀದನು ದೇವಾಲಯವನ್ನು ಕಟ್ಟಲು ಆಶಿಸುತ್ತಾನೆ. ಆದರೆ ದೇವರು ಪ್ರವಾದಿಯನ್ನು ಕಳುಹಿಸಿ ಹೇಳುತ್ತಾನೆ, ನೀನು ತುಂಬ ರಕ್ತವನ್ನು ಚೆಲ್ಲಿದಿ, ಆದುದರಿಂದ ನಿನ್ನ ಮಗನು ದೇವಾಲಯವನ್ನು ಕಟ್ಟುವನು ಮತ್ತು ಅವನು ಸೊಲೊಮೋನನು ದೇವಾಲಯವನ್ನು ಕಟ್ಟಲು ಎಲ್ಲವನ್ನು ಸಿದ್ಧ ಮಾಡಿ ಇಡುತ್ತಾನೆ. ಹಾಲೆಲೂಯ. ಪೂರ್ವಕಾಲ ವೃತ್ತಾಂತ 2ರಲ್ಲಿ ನಾವು ಓದಿದ ಸನ್ನಿವೇಶವು ಸೊಲೊಮೋನನು ದೇವಾಲಯವನ್ನು ಕಟ್ಟಿ ಮುಗಿಸುತ್ತಾನೆ. ಮತ್ತು ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರು ಹೇಗೆ ದೇವಾಲಯವನ್ನು ಮತ್ತು ಅರಮನೆಯನ್ನು ಕಟ್ಟಲು ಸಹಾಯ ಮಾಡುತ್ತಾನೆ. ಮಾತ್ರವಲ್ಲ, ಮುಂದುವರಿಸುತ್ತಾ ಹೇಳುತ್ತದೆ, ಹುರಾಮನು ಸೊಲೊಮೋನ್ ಅರಸನಿಗೆ ಕೊಟ್ಟ ನಗರಗಳ ಬಗ್ಗೆ ಮತ್ತು ಸೊಲೊಮೋನನು ಅದನ್ನು ಕಟ್ಟುತ್ತಾನೆ. ಸೊಲೊಮೋನನು ಹಮಾತಿಗೆ ಹೊರಟು ಅದನ್ನು ಸ್ವಾಧೀನ ಮಾಡಿಕೊಂಡು ಅರಣ್ಯದಲ್ಲಿ ತದ್ಮೋರ್ ಪಟ್ಟಣವನ್ನು ಕಟ್ಟುತ್ತಾನೆ. ಆಮೇನ್. ಈಗ ತದ್ಮೋರ್ ಬಗ್ಗೆ ಹೇಳುವುದಾದರೆ, ತದ್ಮೋರ್ ಅಥವಾ ಥಮಾರ್, ಇದನ್ನು ಗ್ರೀಕ್ ಭಾಷೆಯಲ್ಲಿ ಹೇಳುವುದಾದರೆ ಇದು ತಾಳೆ ಮರಗಳ ಪಟ್ಟಣವೆಂದು
ದೇವರ ವಾಕ್ಯ ಹೇಳುತ್ತದೆ, ಅರಸನಾದ ಸೊಲೊಮೋನನು ಅರಣ್ಯ ಪ್ರದೇಶಕ್ಕೆ ಹೋಗುತ್ತಾನೆ ಮತ್ತು ಆ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಂಡು ಅದನ್ನು ಕಟ್ಟುತ್ತಾನೆ. ಅಲ್ಲಿ ಅವನು ತಾಳೆಮರದ ಪಟ್ಟಣವನ್ನು ಕಟ್ಟುತ್ತಾನೆ. ಹೌದು, ಆ ಅರಣ್ಯ ಪ್ರದೇಶದಲ್ಲಿ ಸೊಲೊಮೋನನು ತಾಳೆಮರದ ಪಟ್ಟಣವನ್ನು ಕಟ್ಟುತ್ತಾನೆ ಮತ್ತು ಆ ಪಟ್ಟಣವು ಇಂದಿನವರೆಗೂ ಅಲ್ಲಿ ಇದೆ. ಇದು ಒಂದು ದೊಡ್ಡ ವ್ಯಾಪಾರ ಕೇಂದ್ರವಾಗಿದೆ. ನಾನು ಅದರ ಬಗ್ಗೆ ಅಧ್ಯಯನ ಮಾಡುವಾಗ ನನಗೆ ತಿಳಿಯಿತು, ಇದು 176 ಮೈಲು ದಮಸ್ಕಸ್ಸಿನಿಂದ ಹಾಗೂ 130 ಮೈಲು ಮೆಡಿಟೇರಿಯನ್ ಸಮುದ್ರದಿಂದ ದೂರವಿದೆ. ಒಂದು ಪ್ರಮುಖ ನಗರವಾಗಿದೆ. ಇಲ್ಲಿ ಹೇಳುವುದಾದರೆ, ಬಿಳಿ ಅಮೃತ ಶಿಲೆಗಳ ವಸಾಹತು ಗ್ರೀಕ್ ಮತ್ತು ರೋಮ್ ನಗರದಲ್ಲಿರುವುದಕ್ಕಿಂತ ಜಾಸ್ತಿ ಇದೆ. ಈ ಸೊಲೊಮೋನನು ಕಟ್ಟಿದ ಈ ವಿಶಿಷ್ಟ ಪಟ್ಟಣದಲ್ಲಿದೆ. ಇದನ್ನು ತಾಳೆಮರಗಳ ಪಟ್ಟಣ, ತಾದ್ಮೋರ್ ಅಥವಾ ತಾಮಾರ್ ಎಂದು ಕರೆಯುತ್ತಾರೆ. ಮತ್ತು ನೀವು ಇದನ್ನು ತಿಳಿದುಕೊಳ್ಳಿ, ಈ ಪಟ್ಟಣವು ಅರಣ್ಯ ಪ್ರದೇಶದಲ್ಲಿದೆ. ಆಮೆನ್, ಸರಿಯಲ್ಲವೇ? ದೂರದ ಅರಣ್ಯ ಪ್ರದೇಶಕ್ಕೆ ಹೋಗಿ ಅವನು ಅಲ್ಲಿ ಒಂದು ಪಟ್ಟಣವನ್ನು ಕಟ್ಟುತ್ತಾನೆ. ಮೊದಲಿನ ವಾಕ್ಯವನ್ನು ನಾವು ಓದುವಾಗ, ಹುರಾಮನು ಕೊಟ್ಟ ಪಟ್ಟಣಗಳು 1 ಅರಸು ಅಧ್ಯಾಯ 9 ವಾಕ್ಯ 10ರಿಂದ. ಅರಸನಾದ ಸೊಲೊಮೋನನು 20 ವರ್ಷಗಳಲ್ಲಿ ಯೆಹೋವನ ಆಲಯವನ್ನು ಮತ್ತು ತನ್ನ ಅರಮನೆಯನ್ನು ಕಟ್ಟಿಸಿ ಮುಗಿಸಿದನು. ಆನಂತರ ಅವನು ತನಗೆ ಬೇಕಾದಷ್ಟು ದೇವದಾರು ಮರಗಳನ್ನು, ತುರಾಯಿ ಮರಗಳನ್ನು ಮತ್ತು ಬಂಗಾರವನ್ನು ಕೊಟ್ಟಂತ ತೂರಿನ ಅರಸನಾದ ಹಿರಾಮನಿಗೆ ಗಲಿಲಾಯ ಪ್ರಾಂತ್ಯದಲ್ಲಿ 20 ಪಟ್ಟಣಗಳನ್ನು ಕೊಟ್ಟನು. ಹೀರಾಮನು ತೂರಿನಿಂದ ಬಂದು ಆ ಪಟ್ಟಣಗಳನ್ನು ನೋಡಲು ಅವು ಅವನಿಗೆ ಮೆಚ್ಚುಗೆಯಾಗಲಿಲ್ಲ. ಆದ್ದರಿಂದ ಅವನು ಸೊಲೊಮೋನನಿಗೆ, ಸಹೋದರನೇ, ನೀನು ನನಗೆ ಎಂತಹ ಪಟ್ಟಣಗಳನ್ನು ಕೊಟ್ಟಿರುವೆ ಎಂದು ಹೇಳಿ ಅವುಗಳಿಗೆ ಕಾಬೂಲ್ ದೇಶವೆಂದು ಹೆಸರಿಟ್ಟನು. ಅವುಗಳಿಗೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ. ಹೀರಾಮನು ಸೊಲೊಮೋನನಿಗೆ 120 ತಲಾಂತು ಬಂಗಾರವನ್ನು ಕೊಟ್ಟನು. ಅರಸನಾದ ಹೂರಾಮನು ದೇವದಾರು ಮರಗಳನ್ನು, ತುರಾಯಿ ಮರಗಳನ್ನು, ಬಂಗಾರವನ್ನು ಸೊಲೊಮೋನನಿಗೆ ಬೇಕಾದಷ್ಟು ಕೊಟ್ಟನು. ಹೌದು, ಯೆರೂಸಲೇಮಿನಲ್ಲಿ ಸಿಗದ ವಸ್ತುಗಳು, ಅವನಿಗೆ ದೇವದಾರು ಮತ್ತು ತುರಾಯಿ ಮರಗಳು ಅಲ್ಲಿ ದೊರಕುವುದಿಲ್ಲ. ಮನೆ ಕಟ್ಟಲು ಬೇಕಾದ ಸಾಮಗ್ರಿಗಳು. ಅರಸನಾದ ದಾವೀದನು ಹುರಾಮನಿಗೆ ಅವಲಂಬಿತನಾಗಿದ್ದನು. ಅದರ ಬದಲಿಗೆ ಹೇಳುವುದಾದರೆ, ದೇವರು ಹುರಾಮನನ್ನು ಕಳಿಸಿದನು ಆಲಯವನ್ನು ಕಟ್ಟಲು. ಸಾಮಗ್ರಿಗಳು ಮಾತ್ರವಲ್ಲ, ನುರಿತ ಕೆಲಸಗಾರರನ್ನು ಸಹ. ಹೌದು, ಸೊಲೊಮೋನನು ಅರಸನಾದ ಮೇಲೆ ದೂತರನ್ನು ಕಳಿಸಿ ಹೇಳುತ್ತಾನೆ, ಹೇಗೆ ನನ್ನ ತಂದೆ ದಾವೀದನ ಸಂಗಡ ವ್ಯವಹರಿಸಿದ್ದಿ, ಅದೇ ರೀತಿ ನನ್ನ ಸಂಗಡವೂ ವ್ಯವಹರಿಸಬೇಕೆಂದು. ಮತ್ತು ಅರಸನಾದ ಹುರಾಮನು ಬೆಳ್ಳಿ ಬಂಗಾರಗಳನ್ನು ದೇವಾಲಯವನ್ನು ಕಟ್ಟಲು ಅಗತ್ಯವಿದ್ದಷ್ಟು ಕಳಿಸಿಕೊಡುತ್ತಾನೆ. ಮತ್ತು ಸೊಲೊಮೋನನು 20 ಪಟ್ಟಣಗಳನ್ನು ಅವನಿಗೆ ಕೊಡುತ್ತಾನೆ. ಹುರಾಮನು ಬಂದು ನೋಡಿ ಹೇಳುತ್ತಾನೆ, ನೀನು ನನಗೆ ಎಂಥ ಪಟ್ಟಣಗಳನ್ನು ಕೊಟ್ಟೆ ಎಂದು ಹೇಳಿ ಅವುಗಳನ್ನು ಹಿಂತಿರುಗಿಸುತ್ತಾನೆ. ಹೌದು ಸಹೋದರನೇ, ಎಂಥ ಪಟ್ಟಣಗಳಿವು ಎಂದು ಹೇಳಿ ಹಿಂತಿರುಗಿಸುತ್ತಾನೆ. ಮಾತ್ರವಲ್ಲ, ಅದರ ಜೊತೆಗೆ 120 ತಲಾಂತು ಬಂಗಾರವನ್ನು ಕೊಟ್ಟನು. ಸರಿಯಲ್ಲವೇ? ಇಲ್ಲಿ ದೇವರ ಅನುಗ್ರಹವಿದ್ದರೆ ಹೇಗೆ ಒಬ್ಬ ಲೌಕಿಕ ಅರಸನು ಬಂದು ದೇವರ ಕೆಲಸಕ್ಕೆ ಸಹಾಯ ಮಾಡುತ್ತಾನೆ ಎಂದು ನೋಡಬಹುದು. ಆಮೆನ್. 2 ವಾರದ ಮೊದಲು ನಮ್ಮ ಪ್ಯಾಸ್ಟರ್ ಹೇಳಿದರು, ದೇವರು ಹೇಗೆ ಅನ್ಯ ಜನರನ್ನು ಉಪಯೋಗಿಸಿ ಸಹಾಯ ಮಾಡುತ್ತಾನೆ. ಸಭೆಯು ಮುಂದುವರಿಯಲು, ಜನರ ಒಲವು ಪಡೆಯಲು ಮಾತ್ರವಲ್ಲ, ಅನ್ಯ ಜನರು
ಆರಾಧನೆಗೆ ಬರುವಂತೆ ಮತ್ತು ದೇವರ ಕೆಲಸವನ್ನು ಮಾಡುವಂತೆ. ಆಮೇನ್. ನಾನು ಇಲ್ಲಿ ಅಕ್ಷರಶಃ ನೋಡುತ್ತೇನೆ, ಹೇಗೆ ಒಬ್ಬ ಲೌಕಿಕ ಅರಸನು ಬಂದು ಅರಸನಾದ ದಾವೀದನಿಗೆ ಮಾತ್ರವಲ್ಲ, ಅವನ ಮಗನಿಗೂ ಕಟ್ಟಲು ನೌಕರರನ್ನು ಕಳಿಸುವುದು. ಕೆಲವೊಮ್ಮೆ ಇದೆಲ್ಲವೂ ಸಂಭವಿಸುವುದು ಸಂಬಂಧಗಳ ಬಲದಿಂದ. ಮೊದಲು ಹುರಾಮನು ಬರುತ್ತಾನೆ, ಏಕೆಂದರೆ ದಾವೀದನು ಖ್ಯಾತಿವಂತನಾದನು, ಅವನ ಸಾಮ್ರಾಜ್ಯವು ವಿಸ್ತರಣೆಗೊಂಡಿತು, ಅವನು ಶ್ರೇಷ್ಠನಾದನು. ಆದರೆ ಅರಸನಾದ ಸೊಲೊಮೋನನ ಕಾಲದಲ್ಲಿ ಅವನು ದೂತರನ್ನು ಕಳುಹಿಸಿ ಹೇಳುತ್ತಾನೆ, ನೀನು ಹೇಗೆ ನನ್ನ ತಂದೆಯ ಸಂಗಡ ವ್ಯವಹರಿಸಿದೆಯೋ ಅದೇ ರೀತಿ ನನ್ನ ಸಂಗಡ ವ್ಯವಹರಿಸಬೇಕೆಂದು. ಆದುದರಿಂದ ಆ ಸಂಬಂಧವು ಮುಂದುವರಿಯುತ್ತದೆ ಮತ್ತು ಸಹಾಯವನ್ನು ಮಾಡುತ್ತಾನೆ, ಅಗತ್ಯದ ವಸ್ತುಗಳನ್ನು ಕಳುಹಿಸ್ತಾನೆ, ಏಕೆಂದರೆ ಸಂಬಂಧದ ಬಲದಿಂದ. ಹಾಲೆಲೂಯ. ಅವನು ಮಾಡಿದ ಎಲ್ಲ ಸಹಾಯ ಮತ್ತು ಕೆಲಸಗೋಸ್ಕರ 20 ಪಟ್ಟಣಗಳನ್ನು ಕೊಡುತ್ತಾನೆ. ಆದರೆ ಅವುಗಳನ್ನು ಹುರಾಮನು ಇಷ್ಟಪಡುವುದಿಲ್ಲ, ಅದನ್ನು ಕಾಬೂಲ್ ಎಂದು ಕರೆಯುತ್ತಾನೆ. ಮತ್ತು ದೇವರ ವಾಕ್ಯವು ಹೇಳುತ್ತದೆ, ಇದುವರೆಗೆ ಅದೇ ಹೆಸರಿನಿಂದ ಆ ಸ್ಥಳವನ್ನು ಕರೆಯಲ್ಪಡುತ್ತದೆಂದು. ಹೌದಲ್ಲವೇ? ನನಗಿಲ್ಲಿ ಆಶ್ಚರ್ಯಚಕಿತಗೊಳಿಸುವುದೇನೆಂದರೆ, ಆ ಪಟ್ಟಣಗಳನ್ನು ಹಿಂತಿರುಗಿಸ್ತಾನೆ ಮಾತ್ರವಲ್ಲ, ಅದರ ಜೊತೆಯಲ್ಲಿ 120 ತಲಾಂತು ಬಂಗಾರವನ್ನು ಕೊಡುತ್ತಾನೆ. ಇಲ್ಲಿ ಮೊದಲನೇದಾಗಿ ದೇವರ ಅನುಗ್ರಹವು ಏನೆಲ್ಲ ಮಾಡಬಹುದು. ಎರಡನೇದಾಗಿ ಸಂಬಂಧದ ಬಲ. ಹೌದು, ಒಬ್ಬ ಲೌಕಿಕ ರಾಜ ದಾವೀದ ಅರಸನ ಸಂಗಡ ನಿಂತನು, ಅರಮನೆಯನ್ನು ಕಟ್ಟಲು ಸಹಾಯ ಮಾಡಿದನು. ಹಾಗೆಯೇ ಸೊಲೊಮೋನನಿಗೆ ಸಹಾಯ ಮಾಡಿದನು, ಕೆಲಸದ ಆಳುಗಳನ್ನು ಕಳುಹಿಸಿದನು, ಬಡಗಿಗಳನ್ನು, ನುರಿತ ಶಿಲ್ಪಿಗಳನ್ನು ಕಳುಹಿಸಿದನು. ಹಾಲೆಲೂಯ. ಮತ್ತು ಕೆಲವು ಸಂಗತಿಗಳನ್ನು ಯೆರೂಸಲೇಮಿನಲ್ಲಿ ನಾವು ಕಂಡುಕೊಳ್ಳುವುದಿಲ್ಲ, ಅವುಗಳು ತೂರ್ ದೇಶದಲ್ಲಿ ಮಾತ್ರ ಕಾಣಬಹುದು. ಹೌದು, ತುರಾಯಿ ಮರಗಳು, ದೇವದಾರು ಮರಗಳು ಸಿಗುವುದು ತೂರ್ ದೇಶದಲ್ಲಿ ಮಾತ್ರ. ನುರಿತ ಶಿಲ್ಪಿಗಳು, ಬಡಗಿಗಳು ಸಿಗುವುದು ಸಹ ತೂರು ದೇಶದಲ್ಲಿ ಮಾತ್ರ. ಲೋಹದ ಕೆಲಸಗಳನ್ನು, ಕಬ್ಬಿಣ, ತಾಮ್ರ, ಹಿತ್ತಾಳೆ ಅಂತ ಲೋಹಗಳಲ್ಲಿ ಕೆಲಸ ಮಾಡುವ ನುರಿತ ಕೆಲಸಗಾರರು ಸಿಗುವುದು ತೂರ್ ದೇಶದಲ್ಲಿ ಮಾತ್ರ. ಹಾಲೆಲೂಯ. ಹೌದು, ತೂರ್ ದೇಶದ ಅರಸನು ಅವರನ್ನು ಯೆರೂಸಲೇಮಿಗೆ ಕಳುಹಿಸಿ ವೈಭವಯುತವಾದ ದೇವಾಲಯವನ್ನು ಕಟ್ಟಲು ಕಾರಣನಾದನು. ಮತ್ತು ನಾವು ಆ ವೈಭವಯುತವಾದ ದೇವಾಲಯದ ಬಗ್ಗೆ ಮಾತಾಡುವಂತಾಯಿತು. ಆಮೇನ್. ಹಾಗೂ ಅದಕ್ಕೋಸ್ಕರ ಕೆಲಸದಾಳುಗಳು ಸಹ ತೂರು ದೇಶದಿಂದ ಬಂದರು. ಅಲ್ಲಿದ್ದ ಅನ್ಯ ಜನರು ಬಲವಂತದ ಕಾರ್ಮಿಕರಾಗಿದ್ದರು. ನನಗಿಲ್ಲಿ ಆಶ್ಚರ್ಯಚಕಿತರನ್ನಾಗಿಸಿದ್ದು ಅದೇ. ಅನ್ಯ ಜಾತಿಯ ಅರಸರು ಸಹಾಯವನ್ನು ಕಳಿಸಿದ್ದು, ಸೊಲೊಮನ್ ರಾಜನು ಕೊಟ್ಟ ಕಾಣಿಕೆಯು ಇಷ್ಟವಾಗಿಲ್ಲವಾದರೂ ಅವನು ಹುರಾಮನು ಸೊಲೊಮೋನನಿಗೆ ಆಶೀರ್ವದಿಸುವುದನ್ನು ನಿಲ್ಲಿಸುವುದಿಲ್ಲ. ಆಮೇನ್. ಆನಂತರ ಅವನು ಚೋಬ ರಾಜ್ಯದ ಹಮಾತಿಗೆ ಹೊರಟು ಅದನ್ನು ಸ್ವಾಧೀನ ಮಾಡಿಕೊಂಡು ಅರಣ್ಯದಲ್ಲಿರುವ ತಾದ್ಮೋರ್ ಪಟ್ಟಣವನ್ನು, ಹಮಾತಿನಲ್ಲಿ ತಾನು ಕಟ್ಟಿಸಿದ್ದ ಎಲ್ಲ ಉಗ್ರಾಣದ ಪಟ್ಟಣಗಳನ್ನು ಭದ್ರಪಡಿಸಿದನು. ಇದಲ್ಲದೆ ಮೇಲಿನ ಮತ್ತು ಕೆಳಗಿನ ಬೆತರೋನ್ ಎಂಬ ಊರುಗಳನ್ನು, ಪೌಳಿಗೋಡೆ, ಕದ, ಅಗುಳಿ ಇವುಗಳನ್ನು ಏರ್ಪಡಿಸಿ ಕೋಟೆಗಳನ್ನಾಗಿ ಮಾಡಿದನು.
ಬಾಲತೂರು ತನ್ನ ಎಲ್ಲ ಉಗ್ರಾಣದ ಪಟ್ಟಣ, ಯುದ್ಧ ರಥಗಳನ್ನಿರಿಸುವ ಪಟ್ಟಣ, ರಾಹುತರ ಪಟ್ಟಣ ಇವುಗಳನ್ನು ಕಟ್ಟಿಸಿದನು. ಮತ್ತು ಯೆರೂಸಲೇಮಿನಲ್ಲಿರುವ ಲೆಬಾನಿನಲ್ಲಿಯೂ ತನ್ನ ರಾಜ್ಯದ ಎಲ್ಲ ಪ್ರಾಂತ್ಯಗಳಲ್ಲಿಯೂ ತನ್ನ ಮನಸ್ಸಿಗೆ ಬಂದವುಗಳನ್ನೆಲ್ಲ ಕಟ್ಟಿಸಿದನು. ಆಮೆನ್. ಇಲ್ಲಿ ಅರಸನಾದ ಸೊಲೊಮೋನನ ಒಂದು ಮಾದರಿ ಏನೆಂದರೆ ಅವನು ಪಟ್ಟಣಗಳನ್ನು ಕಟ್ಟುವುದು. ಅವನು ಉಗ್ರಾಣದ ಪಟ್ಟಣ, ಯುದ್ಧರಥಗಳನ್ನಿರಿಸುವ ಪಟ್ಟಣ, ರಾಹುತರ ಪಟ್ಟಣಗಳನ್ನು ಕಟ್ಟಿಸಿ ಅವುಗಳನ್ನು ಕೋಟೆಗಳನ್ನಾಗಿ ಮಾಡಿ ಭದ್ರಪಡಿಸಿದನು. ಹೌದು, ಅದು ಅವನದೊಂದು ಮಾದರಿಯಾಯಿತು. ಉಗ್ರಾಣದ ಪಟ್ಟಣಗಳನ್ನು ಕಟ್ಟಿ ಸಾಮಾನುಗಳನ್ನು ಸೇಕರಿಸಿಟ್ಟನು, ಆಹಾರ ಧಾನ್ಯಗಳನ್ನು ಸೇಕರಿಸಿದನು. ಯುದ್ಧರಥದ ಪಟ್ಟಣಗಳನ್ನು, ಅಶ್ವದಳದ ಪಟ್ಟಣಗಳನ್ನು, ಪೌಳಿಗೋಡೆ, ಕದ, ಅಗುಳಿ ಅವುಗಳನ್ನು ಏರ್ಪಡಿಸಿ ಕೋಟೆಗಳನ್ನಾಗಿ ಮಾಡಿದನು. ಮುಂದುವರಿಸುತ್ತಾ ಓದುವುದಾದರೆ ನಾವು ನೋಡುತ್ತೇವೆ, ಇದಲ್ಲದೆ ಇಸ್ರಾಯೇಲರಿಂದ ಸಂಹೃತರಾಗದೆ ಕಾನಾನ್ ದೇಶದಲ್ಲಿ ಉಳಿದಿದ್ದ ಹಿತ್ತಿಯ, ಅಮೋರಿಯ, ಪೆರಿಜಿಯ, ಹಿವಿಯ, ಯೆಬೂಸಿಯನ್ ಮೊದಲಾದ ಅನ್ಯ ಜನಾಂಗಗಳನ್ನು ಇಸ್ರಾಯೇಲರು ನಾಶ ಮಾಡದೆ ಉಳಿಸಿದ ಸಂತಾನದವರೆಲ್ಲರನ್ನೂ ಸೊಲೊಮೋನನು ಬಿಟ್ಟಿ ಕೆಲಸಕ್ಕಾಗಿ ನೇಮಿಸಿದನು. ಅವರು ಇಂದಿನವರೆಗೂ ಬಿಟ್ಟಿ ಕೆಲಸ ಮಾಡುವವರಾಗಿದ್ದಾರೆ. ಹೌದು, ಅವನ ಬಳಿ ಕೆಲಸದವರಿದ್ದರು, ಬಿಟ್ಟಿ ಕೆಲಸದವರಾಗಿ ಅನ್ಯ ಜನರಿದ್ದರು. ದೇವರ ವಾಕ್ಯ ಮುಂದುವರಿಸುತ್ತಾ, ಆದರೆ ಸೊಲೊಮೋನನು ಬಿಟ್ಟಿ ಕೆಲಸಕ್ಕಾಗಿ ಇಸ್ರಾಯೇಲರನ್ನು ನೇಮಕ ಮಾಡಿಕೊಳ್ಳಲಿಲ್ಲ. ಅವರನ್ನು ಸೈನಿಕರನ್ನಾಗಿಯೂ ಅಧಿಪತಿಗಳನ್ನಾಗಿಯೂ ಸರದಾರರನ್ನಾಗಿಯೂ ರಥಾಶ್ವರ ಬಲಗರ ನಾಯಕರನ್ನಾಗಿಯೂ ನೇಮಿಸಿಕೊಂಡನು. ಈ 250 ಮಂದಿ ಅರಸನಾದ ಸೊಲೊಮೋನನ ಮುಖ್ಯಾಧಿಕಾರಿಗಳು, ಪ್ರಜೆಗಳ ಮೇಲ್ವಿಚಾರಕರು ಆಗಿದ್ದರು. ಸೊಲೊಮೋನನು ಯಾವ ಯಾವ ಸ್ಥಳಗಳಲ್ಲಿ ಯೆಹೋವನ ಮಂಜೂಷವಿತ್ತೋ ಅವೆಲ್ಲವೂ ಪವಿತ್ರ ಸ್ಥಾನಗಳು. ಆದ್ದರಿಂದ ಇಸ್ರಾಯೇಲರ ಅರಸನಾದ ದಾವೀದನ ಮನೆಯಲ್ಲಿ ಫರೋಹನ ಪುತ್ರಿಯಾದ ನನ್ನ ಹೆಂಡತಿಯು ವಾಸಿಸಬಾರದು ಅಂದುಕೊಂಡು ಆಕೆಯನ್ನು ದಾವೀದ ನಗರದಲ್ಲಿರಿಸದೆ ತಾನು ಆಕೆಗಾಗಿ ಕಟ್ಟಿಸಿದ ಮಂದಿರಕ್ಕೆ ಕರೆದುಕೊಂಡು ಬಂದನು. ಹೌದು, ನಾವು ಸಮೃದ್ಧಿ, ಬುದ್ಧಿವಂತಿಕೆ, ಸಂಪತ್ತು ಇವುಗಳ ಬಗ್ಗೆ ಮಾತನಾಡುವಾಗ ಒಂದು ಹೆಸರು ಮೊದಲಿಗೆ ನಮ್ಮ ನೆನಪಿಗೆ ಬರುತ್ತದೆ, ಸೊಲೊಮನ್ ರಾಜನು. ಹೌದು, ಸರಿಯಲ್ಲವೇ? ಒಂದು ಹೆಸರು ಮೇಲಕ್ಕೆ ಬರುತ್ತದೆ, ಬುದ್ಧಿವಂತನಾದ ಅರಸ. ಮೊದಲಿನ ವಾಕ್ಯಗಳನ್ನು ನಾವು ನೋಡುವುದಾದರೆ ವರ್ಷಾನುಗಟ್ಟಲೆ ಅವನ ರಾಜ್ಯಕ್ಕೆ ಹರಿದು ಬರುವ ಸಂಪತ್ತು, ಪ್ರತಿ ವರ್ಷ 666 ಶೆಕೆಲ್ ಬಂಗಾರವು ಬರುತ್ತದೆ. ಬೇರೆ ಸಂಪತ್ತು ಬರುತ್ತದೆ, ಜನರು ಬರುತ್ತಾರೆ, ಅರಸರು ಬರುತ್ತಾರೆ ಮತ್ತು ಕಾಣಿಕೆಗಳನ್ನು ಕೊಡುತ್ತಾರೆ. ಸೊಲೊಮೋನನು ಈಗಾಗಲೇ ತುಂಬ ಸಿರಿವಂತನು. ಆದರೂ ಅರಸರು ಬಂದು ಕೊಡುತ್ತಾರೆ, ವ್ಯಾಪಾರಿಗಳು ಬಂದು ಕೊಡುತ್ತಾರೆ, ಅರೇಬಿಯನ್ ದೇಶದ ರಾಯಭಾರಿಗಳು ಬಂದು ಕೊಡುತ್ತಾರೆ. ಈಗಾಗಲೇ ಅವನು ತುಂಬ ಶ್ರೀಮಂತನಾದ ಅರಸನಾದರೂ ಜನರು ಬಂದು ಕಾಣಿಕೆಗಳನ್ನು ಕೊಡುತ್ತಿದ್ದರು. 666 ಶೆಕೆಲ್ ಬಂಗಾರ ಪ್ರತಿ ವರ್ಷ ಬರುತ್ತದೆ. ಆ ಸಂಪತ್ತು ಬಂಗಾರ ಮಾತ್ರ. ಹೌದು, ಅವನಲ್ಲಿ ಹಡಗುಗಳಿಂದ ಪ್ರತಿ 3 ವರ್ಷಕ್ಕೊಮ್ಮೆ ಅಗಣಿತವಾದ ಸಂಪತ್ತು ಬರುತ್ತಿತ್ತು. ಅವನು ಹಡಗುಗಳ ಪಡೆಯನ್ನೇ ಹೊಂದಿದ್ದನು. ಯೆರೂಸಲೇಮಿನ ಯಾರಿಗೂ ಅದನ್ನು ನಡೆಸಲು ತಿಳಿದಿರಲಿಲ್ಲ. ತೂರಿನ ಜನರು ಬಂದು ಅದನ್ನು ನಡೆಸಬೇಕಿತ್ತು. ಪ್ರತಿ ವರ್ಷ ಓಫೀರ್ ದೇಶಕ್ಕೆ ಹೋಗಿ ಓಫೀರಿನ ಚಿನ್ನವನ್ನು ಸುಮಾರು 400 ಶೆಕೆಲ್ ತಂದು ಬರುತ್ತಿದ್ದರು. ಹೌದು, ಇಲ್ಲಿ ನಾವು ನೋಡುತ್ತೇವೆ, ದೇವರು
ಹೇಗೆ ಒಬ್ಬ ಮನುಷ್ಯನ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಸಮೃದ್ಧಿಯನ್ನು ತರುತ್ತಾನೆಂದು. ಇದೆಲ್ಲವೂ ದೇವರು ಅವನಿಗೆ ಕೊಟ್ಟ ಬುದ್ಧಿವಂತಿಕೆಯಿಂದ ಸಂಭವಿಸಿತು. ದೇವರ ವಾಕ್ಯವನ್ನು ನೋಡಿದರೆ ಅವನು ನೌಕೆಗಳ ಸಮೂಹವನ್ನೇ ರಚಿಸಿದನು. ಅವನಲ್ಲಿ ನಾವಿಕರು ಇಲ್ಲದಿದ್ದರೂ ಸಹ ತೂರ್ ದೇಶದಿಂದ ಅವರನ್ನು ಬರಮಾಡಿಕೊಳ್ಳುತ್ತಾನೆ. ಐಗುಪ್ತ ದೇಶದಿಂದ ಕುದುರೆಗಳನ್ನು, ರಥಗಳನ್ನು ಐಗುಪ್ತ ದೇಶದಿಂದ ತಂದು ಅವುಗಳನ್ನು ಹಿತ್ತಿಯ ರಾಜರಿಗೆ, ಅಮೋರಿಯರಿಗೆ, ಹಿವ್ಯ ಅರಸರಿಗೆ ಮಾರಾಟ ಮಾಡುತ್ತಿದ್ದನು. ಹೌದು, ದೇವರ ಬುದ್ಧಿವಂತಿಕೆಯು ಹೇಗೆ ಒಬ್ಬ ಮನುಷ್ಯನಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ನೀವು ನೋಡಬಹುದು. ದೇವರ ಅನುಗ್ರಹವು ಹೇಗೆ ಆ ಮನುಷ್ಯನಲ್ಲಿ ಕಾರ್ಯ ಮಾಡುತ್ತದೆ. ಜನರು ಕೇವಲ ಅವನನ್ನು ಆಶೀರ್ವದಿಸೋಸ್ಕರ ಬರುತ್ತಿದ್ದರು, ಅವನನ್ನು ಆದರಿಸಲು, ಅವನ ಕೆಲಸ ಕಾರ್ಯಗಳನ್ನು ಬೆಂಬಲಿಸಲು ಬರುತ್ತಿದ್ದರು. ಹೌದು, ಅರಸನಾದ ಹುರಾಮನು ತನ್ನ ನುರಿತ ಶಿಲ್ಪಿಗಳೆಲ್ಲರನ್ನೂ ಕಳುಹಿಸಿದನು. ಸೊಲೊಮನ್ ಅರಸನು ಕೊಟ್ಟ ಪಟ್ಟಣಗಳು ಅವನಿಗೆ ಇಷ್ಟವಾಗದೇ ಇದ್ದರೂ ಇದೆಲ್ಲದರ ಹೊರತಾಗಿಯೂ ಅವನು ಸಹಾಯ ಮಾಡುವುದನ್ನು ನಿಲ್ಲಿಸುವುದಿಲ್ಲ. ಹೌದು, ದೇವರ ಅನುಗ್ರಹವು ಈ ರೀತಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಆಮೆನ್. ಸರಿಯಲ್ಲವೇ? ಹಾಲೆಲೂಯ. ದೇವರ ವಾಕ್ಯ ನೋಡಿದರೆ ಅಲ್ಲಿ ರಾಜರು ಇದ್ದರು, ಯಾಜಕರು ಇದ್ದರು. ಹೌದು, ಇಲ್ಲಿ ಕೆಲವು ವರ್ಗದ ಜನರು ಮಾತ್ರ ಅರಸರು ಮತ್ತು ಯಾಜಕರಾಗಿರುತ್ತಾರೆ. ದಾವೀದ ಅರಸನು ಅದರಲ್ಲಿ ಒಬ್ಬ. ಅವನು ಯಾಜಕನು ಮತ್ತು ನಂತರ ಅರಸನು. ಆಮೆನ್. ಇದನ್ನು ಅರಸ ಮೆಲ್ಕಿಸೆದೆಕನ ಬಗ್ಗೆ ಬೈಬಲ್ ಹೇಳುತ್ತದೆ. ಅವನು ಯಾಜಕನು ಮತ್ತು ಅರಸನೂ ಆಗಿದ್ದ. ಸೊಲೊಮೋನನು ಯಾಜಕನು ಮತ್ತು ಅರಸನು. ಅದು ನೀವು ಹೇಗೆ ತಿಳಿದುಕೊಳ್ಳುತ್ತೀರಿ? ಹೇಗೆಂದರೆ ಅವರೆಲ್ಲರೂ ದೇವರಿಗೆ ಅರ್ಪಣೆಯನ್ನು ಮಾಡುತ್ತಿದ್ದರು. ಅವರಾಗಿ ದೇವರಿಗೆ ದಹನ ಬಲಿದಾನವನ್ನು ಸಮರ್ಪಿಸುತ್ತಿದ್ದರು. ಈಗ ಇಲ್ಲಿ ಸೌಲನೆಂಬವನು ಅದೇ ರೀತಿ ಮಾಡಲು ಪ್ರಯತ್ನಿಸಿದ. ಆದರೆ ದೇವರು ಅವನ ಸಿಂಹಾಸನವನ್ನೇ ಅವನಿಂದ ಕಿತ್ತುಕೊಂಡರು. ಸರಿಯಲ್ಲವೇ? ಸೌಲನು ಸಮರ್ಪಣೆಯನ್ನು ಮಾಡಲು ಪ್ರಯತ್ನಿಸಿದನು ಮತ್ತು ಸಿಂಹಾಸನವನ್ನು ಕಳೆದುಕೊಂಡನು. ಒಂದೇ ಒಂದು ಬಲಿದಾನದಿಂದ ಸಿಂಹಾಸನವನ್ನು ಕಳೆದುಕೊಂಡನು. ಅದೇ ಸಾಮ್ರಾಜ್ಯ ದಾವೀದನು ಬಲಿದಾನವನ್ನು ಅರ್ಪಿಸಿದ, ಜನರನ್ನು ಆಶೀರ್ವದಿಸಿದ ಮತ್ತು ಅವನ ಸಾಮ್ರಾಜ್ಯವು ಬೆಳೆಯಿತು. ಒಬ್ಬನು ಅರಸ ಮಾತ್ರ ಆಗಿದ್ದ, ಆದರೆ ಇನ್ನೊಬ್ಬ ಮೊದಲು ಯಾಜಕನಾಗಿದ್ದ, ನಂತರ ಅವನು ಅರಸನಾದ. ಅರಣ್ಯದಲ್ಲಿ ದಾವೀದನು ದೇವರಿಗೆ ಕೀರ್ತನೆಗಳನ್ನು ಹಾಡುತ್ತಿದ್ದ, ದೇವರನ್ನು ಆರಾಧಿಸುತ್ತಿದ್ದ. ಆಮೆನ್. ಅವನು ಮೊದಲು ಯಾಜಕನಾಗಿದ್ದ. ಗೋಲಿಯಾತನನ್ನು ಎದುರುಗೊಂಡಾಗ ಅವನು ಹೇಳುತ್ತಾನೆ, ನಾನು ಯಾವ ದೇವರ ಪ್ರತಿನಿಧಿಯಾಗಿದ್ದೇನೋ ಆ ದೇವರ ನಾಮದಲ್ಲಿ ನಿನಗೆ ಎದುರಾಳಿಯಾಗಿ ಬಂದಿದ್ದೇನೆ. ನಾನು ನಿನಗೆ ಕುರುಬ ಹುಡುಗನ ಹಾಗೆ ಕಾಣಬಹುದು. ನಾನು ದಡ್ಡ ಅಸಮರ್ಥ ಬಾಲಕನಾಗಿರಬಹುದು ನಿನ್ನ ಪಾಲಿಗೆ, ಆದರೆ ದೇವರ ಪ್ರತಿನಿಧಿಯಾಗಿ ಅವರ ಸಾಮರ್ಥ್ಯದಿಂದ ಬಂದಿದ್ದೇನೆ. ಸರಿಯಲ್ಲವೇ? ಅವನು ಗೋಲಿಯಾತನಿಗೆ ಯಾಜಕನ ಸ್ಥಾನದಲ್ಲಿ ನಿಂತು ಸವಾಲನ್ನು ಎಸೆಯುತ್ತಾನೆ. ದಾವೀದನು ತನ್ನ ದೇವರನ್ನು ಅರಿತಿದ್ದ. ಆಮೆನ್. ಹೌದು, ಒಬ್ಬ ಯಾಜಕನಾಗಿ
ಒಬ್ಬ ಅರಸನು ಸಿಂಹಾಸನವನ್ನು ಕಳೆದುಕೊಳ್ಳುವಂತೆ ಮಾಡಲು ಸಾಧ್ಯವೆಂದು ಅವನು ತಿಳಿದಿದ್ದ. ಒಬ್ಬ ಅಧಿಕಾರಿಯ ಶಕ್ತಿಯನ್ನು ನಾಶ ಮಾಡುವ ಶಕ್ತಿಯು ಅವನಲ್ಲಿತ್ತು. ಯಾಜಕರು ಸಿಂಹಾಸನಕ್ಕೇರಿಸುತ್ತಾರೆ ಮತ್ತು ಸಿಂಹಾಸನದಿಂದ ಕೆಳಗೆ ಇಳಿಸುತ್ತಾರೆ. ನಾನು ಹೇಳುವುದನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಲ್ಲವೇ? ಆಮೆನ್. ದೇವರ ವಾಕ್ಯವು ನಮ್ಮನ್ನು ರಾಜವಂಶಸ್ಥರಾದ ಯಾಜಕರು ಎಂದು ಕರೆಯುತ್ತದೆ. ನಮ್ಮನ್ನು ಯಾಜಕರು ಮತ್ತು ಅರಸರನ್ನಾಗಿ ಮಾಡಿದ್ದಾನೆ. ಯಾಜಕತ್ವ ಮತ್ತು ರಾಜತ್ವ ಹಾಗೂ ಯಾಜಕ ಮತ್ತು ಅರಸ. ಹೌದು, ಆಮೇನ್. ಯಾಜಕನೆಂದರೇನು? ಯಾಜಕತ್ವದ ಅರ್ಥವೇನು? ಮೊದಲು ಯಾಜಕನು ಪ್ರಾರ್ಥನೆಗೆ ಬದ್ಧನಾಗಿದ್ದಾನೆ. ಎರಡನೆಯದಾಗಿ ಅವನು ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬದ್ಧನಾಗಿದ್ದಾನೆ. ಯಾವಾಗ ನೀವು ಯಾಜಕರೆಂದು ಕರೆಯಲ್ಪಡುತ್ತೀರೋ ಆವಾಗ ನೀವು ಪ್ರಾರ್ಥನೆಗೆ ಬದ್ಧರಾಗಿರಬೇಕು. ದೇವರ ವಾಕ್ಯದ ತಿಳುವಳಿಕೆಗೆ ಬದ್ಧರಾಗಿರಬೇಕು. ದೇವರ ಆತ್ಮ ಮತ್ತು ದೇವ ಜನರೊಡನೆ ಸಹಭಾಗಿತ್ವವನ್ನು ಹೊಂದಿರಬೇಕು. ಯಾಜಕನಾಗಿ ಅಲ್ಲಿ ಬಲಿದಾನವಿರಬೇಕು. ಯಾಜಕರು ಬಲಿದಾನವನ್ನು ಅರ್ಪಿಸಲು ಕರೆಯಲ್ಪಟ್ಟಿದ್ದಾರೆ. ಅವರಲ್ಲಿ ಕೊಡುವ ಮನೋಭಾವ ಇರಬೇಕು. ಅವರಲ್ಲಿ ವಿಧೇಯತೆ ಇರಬೇಕು. ಅವರು ಯಾರನ್ನು ಪ್ರತಿನಿಧಿಸುತ್ತಾರೋ ಅದರ ಬಗ್ಗೆ ಕೆಲವು ನಿಯಮಗಳನ್ನು ಅಳವಡಿಸಿಕೊಂಡಿರಬೇಕು. ಸಮರ್ಪಣೆಯೂ ಇರಬೇಕು. ಕೊಡುವ ಇಚ್ಛೆ ಇರಬೇಕು. ದಾನದ ಹೃದಯವಿರಬೇಕು. ಇಲ್ಲಿ ನಾವು ನೋಡುವುದಾದರೆ ದಾವೀದನು ದೇವರ ಮಂಜೂಷವನ್ನು ಅವನು ತಯಾರು ಮಾಡಿದ ದೇವ ಗುಡಾರಕ್ಕೆ ತರಲು ಇಚ್ಛಿಸುತ್ತಾನೆ ಮತ್ತು ದೇವರ ಮಂಜೂಷದ ಎದುರು ಕುಣಿಯಲು ಅವನು ಯಾಜಕರು ಧರಿಸುವ ನಾರು ಬಟ್ಟೆಯನ್ನು ಧರಿಸುತ್ತಾನೆ. ಅವನ ಹೆಂಡತಿ ತಿರಸ್ಕರಿಸಿದರೂ ಅವನು ಹೇರಳವಾಗಿ ಬಲಿದಾನಗಳನ್ನು ಅರ್ಪಿಸಿ ಆರಾಧನೆಯನ್ನು ಮಾಡಿ ಜನರನ್ನು ಆಶೀರ್ವದಿಸುತ್ತಾನೆ. ಪುನಃ ಹಾಗೇ ನೋಡುವುದಾದರೆ ಅರಸ ಸೊಲೊಮೋನನು ಆಲಯವನ್ನು ಅರ್ಪಿಸುತ್ತಾನೆ. ಅವನಾಗಿ ಸಾವಿರಾರು ಹೋರಿಗಳನ್ನು ಅರ್ಪಿಸುತ್ತಾನೆ ಮತ್ತು ದೇವರ ವಾಕ್ಯ ಹೇಳುತ್ತದೆ, ದೇವರ ಮಹಿಮೆ ಭರಿತ ಪ್ರಸನ್ನತೆಯು ಆ ಸ್ಥಳದಲ್ಲಿ ತುಂಬಿತೆಂದು. ಸರಿಯಲ್ಲವೇ? ಇಬ್ಬರು ರಾಜರು, ಯಾಜಕರು ಮತ್ತು ಅರಸರು, ಮತ್ತು ಒಬ್ಬನು ಅರಸ ಮಾತ್ರ. ಇವರು ಒಂದೇ ರೀತಿಯ ಕ್ರಿಯೆಯನ್ನು ಮಾಡಿದರು. ಆದರೆ ಒಬ್ಬನು ತನ್ನ ಸಿಂಹಾಸನವನ್ನು ಕಳೆದುಕೊಂಡ ಮತ್ತು ಇನ್ನೊಬ್ಬನ ಕಾರ್ಯಕ್ಕೆ ದೇವರ ಪ್ರಸನ್ನತೆಯು ಇಳಿದು ಬಂತು. ಆಮೆನ್. ನೀವಿಲ್ಲಿ ಈ ಮೂವರು ಅರಸರನ್ನು ಹೊಂದಾಣಿಕೆ ಮಾಡಿ ನೋಡಬಹುದು. ಇಬ್ಬರು ಬಲಿದಾನವನ್ನು ಅರ್ಪಿಸಿದರು ಮತ್ತು ದೇವರ ಪ್ರಸನ್ನತೆಯು ಇಳಿದು ಬಂತು. ಆದರೆ ಇನ್ನೊಬ್ಬ ಅರಸನು ಅರ್ಪಿಸಿದಾಗ ದೇವರು ಅವನ ಸಿಂಹಾಸನವನ್ನು ಕಿತ್ತುಕೊಂಡರು. ಹೇಗೆ ದೇವರು ವಿಭಿನ್ನ ರೀತಿಯಲ್ಲಿ ಜನರೊಡನೆ ವ್ಯವಹರಿಸುತ್ತಾರೆ? ಪ್ರಥಮವಾಗಿ ಹೇಳುವುದಾದರೆ, ಇಬ್ಬರು ಮೊದಲು ಯಾಜಕರಾಗಿ ಅರಸರಾದರು. ಆದರೆ ಇನ್ನೊಬ್ಬನು ಮೊದಲು ಅರಸನಾಗಿ ನಂತರ ಯಾಜಕತ್ವಕ್ಕೆ ಹೆಜ್ಜೆ ಇಡಲು ಪ್ರಯತ್ನಿಸುತ್ತಾನೆ. ದೇವರ ವಾಕ್ಯವು ಹೇಳುತ್ತದೆ, ನಮ್ಮನ್ನು ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು, ದೇವರಾದುಕೊಂಡ ಜನಾಂಗ, ಅವರ ಗುಣಾತಿಶಯಗಳನ್ನು ಕೊಂಡಾಡಲು ಆರಿಸಿದ್ದಾರೆ. ಆಮೆನ್. ಹಾಲೆಲೂಯ. ಈಗ ನಾವು
ಮೊದಲು ಮಾತಾಡುವ ವಿಷಯಕ್ಕೆ ಬರುವ. ಪ್ರತಿಯೊಂದು ಸಮೃದ್ಧಿಗೂ ಬುದ್ಧಿವಂತಿಕೆಯ ಆಯಾಮವಿದೆ. ಹೌದು, ಅಭಿಷೇಕದ ಆಯಾಮ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ರಲ್ಲಿ ಹೇಳುತ್ತದೆ, ದೇವರು ಸಂಪತ್ತನ್ನು ಒಟ್ಟುಗೂಡಿಸಲು ಹೇಗೆ ಬಲವನ್ನು ಕೊಡುತ್ತಾನೆಂದು. ಹಾಗೆಯೇ ದೇವರ ವಾಕ್ಯ ಹೇಳುತ್ತದೆ, ಜ್ಞಾನದ ಆಯಾಮ. ಹೌದು, ಎಲ್ಲ ಕಡೆ ಅರಸ ಸೊಲೊಮೋನನು ಸರಿಯಾಗಿ ತನ್ನ ತಿಳುವಳಿಕೆಯನ್ನು, ಬುದ್ಧಿವಂತಿಕೆಯನ್ನು ಉಪಯೋಗಿಸಿದನು. ಪ್ರವಾದಿಯ ಆಯಾಮ, ವಿಶ್ವಾಸದ ಆಯಾಮ, ಬಲಿದಾನದ ಆಯಾಮ, ಬಿತ್ತುವ ಮತ್ತು ಕೊಯ್ಯುವ ಆಯಾಮ, ಪ್ರಕಟಣೆಯ ಆಯಾಮ, ಯಾಚಿಸುವ ಅಥವಾ ಘೋಷಿಸುವ ಆಯಾಮ. ಹೌದು, ಅಭಿವೃದ್ಧಿ ಹೊಂದಲು ಅಲ್ಲಿ ಹಲವಾರು ಆಯಾಮಗಳಿವೆ, ಅಥವಾ ಅಭಿವೃದ್ಧಿಯ ಕಡೆಗೆ ಹೆಜ್ಜೆ ಇಡಲು. ಆಮೆನ್. 2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 8 ವಾಕ್ಯ 2. ಸೊಲೊಮೋನನು ಹುರಾಮನಿಂದ ತನಗೆ ದೊರಕಿದ ಪಟ್ಟಣವನ್ನು ಪುನಃ ಕಟ್ಟಿಸಿ ಅವುಗಳಲ್ಲಿ ಇಸ್ರಾಯೇಲರು ವಾಸಿಸುವಂತೆ ಮಾಡಿದನು. ಹೌದು, ಈ ಪಟ್ಟಣಗಳನ್ನು ಹುರಾಮನು ಉಪಯೋಗವಿಲ್ಲವೆಂದು ಕಾಬೂಲೆಂದು ಕರೆದನು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಸೊಲೊಮೋನನು ಆ ಪಟ್ಟಣಗಳನ್ನು ಕಟ್ಟಿದನು. ಆಮೆನ್. ಮಾತ್ರವಲ್ಲ, ಇಸ್ರಾಯೇಲ್ಯರು ಅಲ್ಲಿ ಬಂದು ನೆಲೆಸಿದರು. ಸರಿಯಲ್ಲವೇ? ಹುರಾಮನು ಹೇಗೆ ಅದು ವ್ಯರ್ಥ ಕಾಬೂಲೆಂದು ತಿಳಿದುಕೊಂಡನು. ಆದರೆ ಸೊಲೊಮೋನನು ವಿಭಿನ್ನವಾಗಿ ನೋಡುತ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ಹುರಾಮ ಪ್ರಯೋಜನವಿಲ್ಲವೆಂದು ನೋಡಿದ್ದರಲ್ಲಿ ಸೊಲೊಮೋನನು ಪಟ್ಟಣಗಳನ್ನು ಕಟ್ಟಿದನು. ನೀವು ವಿಷಯಗಳನ್ನು ಹೇಗೆ ನೋಡುತ್ತೀರಿ ಎಂಬುದು ಮುಖ್ಯ. ನೀವು ಹೇಗೆ ನೋಡುತ್ತೀರಿ ಎಂಬುದು ಮುಖ್ಯ. ಹುರಾಮನು ಹೇಳಿದ, ಎಂಥ ಪಟ್ಟಣಗಳನ್ನು ನನಗೆ ಕೊಟ್ಟಿ ಎಂದು ಹೇಳುತ್ತಾನೆ. ಆದರೆ ಸೊಲೊಮೋನನು ಒಂದು ಉದ್ದೇಶವಿಟ್ಟು ಅವುಗಳನ್ನು ಕಟ್ಟುತ್ತಾನೆ. ಅರಣ್ಯದಲ್ಲಿ ಸಹ ಅವನು ತಾಳೆ ಮರದ ಪಟ್ಟಣವನ್ನು ಕಟ್ಟಿದನು. ಹಾಲೆಲೂಯ. ಹೀಗೆ ನಿಮ್ಮ ಜೀವಿತದಲ್ಲಿರುವ ಅರಣ್ಯದಂತಹ, ಮರುಭೂಮಿಯಂತಹ ಸನ್ನಿವೇಶಗಳನ್ನು, ಜೀವನವನ್ನು ಮಾರ್ಪಡಿಸುತ್ತಾನೆ. ಅರಣ್ಯವನ್ನು ವಿಂಗಡಿಸಿ ನಂತರ ನೋಡಿದರೆ ಅಲ್ಲಿ ಮುಖ್ಯವಾಗಿರುವುದು ನೆರಳಿನ ಜಾಗ, ವಿರಾಮದ ಜಾಗ, ವಿಶ್ರಾಂತಿಯ ಜಾಗ. ಹಾಗೆಯೇ ನಿಮ್ಮಲ್ಲಿರುವ ಅರಣ್ಯದಂಥ ಸನ್ನಿವೇಶವನ್ನು ವಿಶ್ರಾಂತಿಯ ಜಾಗ, ತಾಳೆ ಮರದ ಪಟ್ಟಣವನ್ನಾಗಿ ಪರಿವರ್ತಿಸಿ ನಿಮಗೆ ವಿರಾಮವನ್ನು ಕೊಡುವರು. ಹಾಲೆಲೂಯ. ಯೆರಿಕೋ ಒಂದು ತಾಳೆ ಮರದ ಪಟ್ಟಣವಾಗಿದೆ. ಆ ಅರಣ್ಯದ ಪಯಣದಲ್ಲಿರುವಾಗ ಅವರು ಯೆರಿಕೋವನ್ನು ಹುಡುಕಿದರು, ಯಾಕೆಂದರೆ ಅಲ್ಲಿ ವಿರಾಮವಿತ್ತು. ಅದೊಂದು ತಾಳೆ ಮರದ ಪಟ್ಟಣವಾಗಿತ್ತು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಹೇಗೆ ಈ ಮನುಷ್ಯನು ಆ ಅರಣ್ಯದಲ್ಲಿ ತಾಳೆ ಮರದ ಪಟ್ಟಣವನ್ನು ಕಟ್ಟಿದ್ದನೆಂದು. ನಿಮ್ಮ ಜೀವನದ ಅರಣ್ಯದಂತಿರುವ ಸನ್ನಿವೇಶಗಳನ್ನು ದೇವರಲ್ಲಿ ಬುದ್ಧಿವಂತಿಕೆಯನ್ನು ಕೇಳಿ, ದೇವರ ವಾಕ್ಯದ ಮುಖಾಂತರ ದೇವರ ಮುಖವನ್ನು ಹುಡುಕುವಾಗ ಅವರು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವ ಅರಣ್ಯದಂತಿರುವ ಸ್ಥಳವನ್ನು, ವ್ಯರ್ಥವಾದ ಸ್ಥಳಗಳನ್ನು, ಅಲ್ಲಿಂದ ಏನೂ ಒಳ್ಳೆತನವು ಬರುವುದಿಲ್ಲವೆಂದು ನೀವು ಭಾವಿಸಿದ ಎಲ್ಲ ಸನ್ನಿವೇಶಗಳನ್ನು ದೇವರ ಮುಂದೆ ತಂದರೆ ಅವರು ಅದನ್ನು ತಾಳೆ ಮರದ ಪಟ್ಟಣದಂತೆ ಕಟ್ಟುವರು. ಆಮೆನ್. ಸರಿಯಲ್ಲವೇ? ಹೌದು. ಅರಣ್ಯದಂತಹ ನಿಮ್ಮ ಸನ್ನಿವೇಶಗಳು, ನೀವು ಅದನ್ನು ವ್ಯರ್ಥವೆಂದು ಭಾವಿಸಿರಬಹುದು. ಏನು ಒಳ್ಳೆಯದು ಅವುಗಳಿಂದ ಬರಬಹುದು, ನಿಜವಾಗಿಯೂ ವ್ಯರ್ಥವಾಗಿದೆ.
ಆದರೆ ದೇವರ ವಾಕ್ಯ ಹೇಳುತ್ತದೆ, ದೇವರು ಅವುಗಳಿಂದ ಪಟ್ಟಣದಲ್ಲಿರುವ ತಾಳೆ ಮರಗಳಂತೆ ಅಥವಾ ಆಶ್ರಯ ನಗರವಾಗಿ ವಿರಾಮದ ಸ್ಥಳವಾಗಿ ಮಾರ್ಪಡಿಸುತ್ತಾರೆ. ಆಮೇನ್. ಅದೇ ವ್ಯಕ್ತಿ ಸೊಲೊಮೋನನನ್ನು ನಾವು 2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 8 ವಾಕ್ಯ 11ರಲ್ಲಿ ನೋಡುವ. ಸೊಲೊಮೋನನು ಯಾವ ಸ್ಥಳಗಳಲ್ಲಿ ಯೆಹೋವನ ಮಂಜೂಷವಿತ್ತೋ ಅವೆಲ್ಲವೂ ಪವಿತ್ರ ಸ್ಥಾನಗಳು. ಆದುದರಿಂದ ಇಸ್ರಾಯೇಲರ ಅರಸನಾದ ದಾವೀದನ ಮನೆಯಲ್ಲಿ ಫರೋಹನ ಪುತ್ರಿಯಾದ ನನ್ನ ಹೆಂಡತಿ ವಾಸಿಸಬಾರದು ಅಂದುಕೊಂಡು ಆಕೆಯನ್ನು ದಾವೀದ ನಗರದಲ್ಲಿರಿಸದೆ ತಾನು ಆಕೆಗಾಗಿ ಕಟ್ಟಿಸಿದ ಮಂದಿರಕ್ಕೆ ಕರೆದುಕೊಂಡು ಬಂದನು. ಇಲ್ಲಿ ಸೊಲೊಮೋನನು ಹೇಳ್ತಾನೆ ತನ್ನ ಹೆಂಡತಿಯ ಬಗ್ಗೆ. ಫರೋಹನ ಮಗಳು, ಅವನ ಹೆಂಡತಿಯರಲ್ಲಿ ಒಬ್ಬಳು ಫರೋಹನ ಮಗಳು. ಅವಳು ತನ್ನ ತಂದೆ ದಾವೀದನ ಮನೆಯಲ್ಲಿ ವಾಸಿಸಬಾರದು, ಏಕೆಂದರೆ ಅಲ್ಲಿ ದೇವರ ಮಂಜೂಷವಿತ್ತು. ಯಾವ ಕಡೆ ದೇವರ ಮಂಜೂಷವು ಬಂದಿತ್ತು ಅದು ಪವಿತ್ರ ಸ್ಥಳವಾಗಿದೆ. ನನ್ನ ಹೆಂಡತಿ ಫರೋಹನ ಮಗಳು ಅಲ್ಲಿ ವಾಸಿಸಬಾರದು. ಅಥವಾ ಅವನು ಹೇಳುವುದೇನೆಂದರೆ, ಅವಳ ಇರುವಿಕೆಯು ದೇವರ ಪ್ರಸನ್ನತೆಗೆ ಪರಿಣಾಮ ಬೀರುವುದು. ಆಮೇನ್. ನನ್ನ ಹೆಂಡತಿ ಫರೋಹನ ಮಗಳು ಅಲ್ಲಿ ವಾಸಿಸಬಾರದು, ಅವಳಿಗೆ ನಾನು ಬೇರೆಂದು ಮನೆಯನ್ನು ಕಟ್ಟುತ್ತೇನೆಂದನು. ಆಕೆ ದಾವೀದನ ಮನೆಯಲ್ಲಿ ವಾಸಿಸಬಾರದು, ಯಾಕೆಂದರೆ ದೇವರ ಮಂಜೂಷವು ಅಲ್ಲಿ ಇದೆ. ಆಮೇನ್. ಅದೊಂದು ಪವಿತ್ರ ಸ್ಥಳವಾಗಿದೆ. ಸೊಲೊಮೋನನು ಸರಿಯಾಗಿ ಅರಿತಿದ್ದ. ಫರೋಹನ ಮಗಳನ್ನು ಮದುವೆ ಆಗುವುದು ದೇವರ ವಾಕ್ಯದಂತೆ ತಪ್ಪೆಂದು, ಮತ್ತು ಅದು ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲವೆಂದು. ಆದರೂ ಆಕೆಯನ್ನು ಮದುವೆಯಾಗಲು ಆಯ್ಕೆ ಮಾಡುತ್ತಾನೆ. ಅವಳ ಸೌಂದರ್ಯಗೋಸ್ಕರವಾಗಿರಬಹುದು ಅಥವಾ ರಾಜಕೀಯ ಕಾರಣವಿರಬಹುದು, ಏಕೆಂದರೆ ಆವಾಗ ಐಗುಪ್ತವು ಒಂದು ಪ್ರಬಲವಾದ ರಾಷ್ಟ್ರವಾಗಿತ್ತು. ನಮಗೆ ನಿಜವಾದ ಕಾರಣ ಗೊತ್ತಿಲ್ಲ, ಆದರೆ ಸೊಲೊಮೋನನು ಸರಿಯಾಗಿ ತಿಳಿದುಕೊಂಡಿದ್ದ ಅವಳು ಆ ಸ್ಥಳದಲ್ಲಿ ವಾಸಿಸಲು ಸಾಧ್ಯವಿಲ್ಲವೆಂದು. ಯಾವ ಸ್ಥಳಗಳಲ್ಲಿ ದೇವರ ಮಂಜೂಷವಿತ್ತೋ ಅದು ಪವಿತ್ರ ಸ್ಥಳವಾಗಿತ್ತು. ತನ್ನ ತಂದೆ ಕಟ್ಟಿದ ಮನೆಯು ಒಂದು ಪವಿತ್ರ ಸ್ಥಳವಾಗಿದೆ. ಆಕೆ ಅಲ್ಲಿ ವಾಸಿಸಲು ಸಾಧ್ಯವಿಲ್ಲ. ಆದುದರಿಂದ ಬೇರೆಂದು ಮನೆ ಕಟ್ಟಿ ಅವಳನ್ನು ಅಲ್ಲಿ ಕರೆಕೊಂಡು ಹೋಗುತ್ತಾನೆ. ಆಮೇನ್. ಸರಿಯಾಗಿ ತಿಳಿದುಕೊಂಡು ಎಲ್ಲಿ ಪ್ರವೇಶಿಸುತ್ತೇನೆ. ಆಕೆ ಬೇರೆ ದೇವರನ್ನು ಆರಾಧಿಸುವವಳು, ಆದರೂ ಆತನು ಆಕೆಯನ್ನು ಜೊತೆಗೂಡಲು ಆಯ್ಕೆ ಮಾಡುತ್ತಾನೆ. ಸರಿಯಲ್ಲವೇ? ಆಕೆ ಬೇರೆ ದೇವರನ್ನು ಆರಾಧಿಸುವವಳೆಂದು ತಿಳಿದ ಹೊರತಾಗಿಯೂ ಅವನು ಆಕೆಯನ್ನು ಮದುವೆ ಆಗುತ್ತಾನೆ. ಬಹುಶಃ ಆಕೆಯ ಸೌಂದರ್ಯಕ್ಕೆ ಇರಬಹುದು ಅಥವಾ ರಾಜಕೀಯ ಕಾರಣವಿರಬಹುದು. ಏನೇ ಆಗಲಿ, ಸರಿಯಾಗಿ ತಿಳಿದುಕೊಂಡು ಆಕೆಯ ಇರುವಿಕೆಯು ಆ ಸ್ಥಳದಲ್ಲಿ ಏನಾದರೂ ತೊಂದರೆಯನ್ನು ಉಂಟು ಮಾಡುವುದು. ಆಕೆಯು ಬೇರೆಯೇ ವಾತಾವರಣವನ್ನು ತೆಗೆದುಕೊಂಡು ಹೋಗುತ್ತಿದ್ದಳು. ಅವಳಿದ್ದ ವಾತಾವರಣವು ಖಂಡಿತವಾಗಿಯೂ ನನ್ನ ತಂದೆಯ ಮನೆಯ ವಾತಾವರಣಕ್ಕೆ ಸರಿಹೊಂದುವುದಿಲ್ಲವೆಂದು, ಯಾಕೆಂದರೆ ಅಲ್ಲಿ ದೇವರ ಮಂಜೂಷವಿದೆ. ಆದರೂ ಅವನು ಅವಳನ್ನು ಮದುವೆಯಾಗಲು ಇಚ್ಛೆಪಡುತ್ತಾನೆ. ಸೊಲೊಮೋನನು ತುಂಬ ಚೆನ್ನಾಗಿ ತನ್ನ ಜೀವನವನ್ನು ಪ್ರಾರಂಭಿಸಿದ. ಅದರ ಹೊರತಾಗಿಯೂ ತನ್ನ ಜೀವನದಲ್ಲಿ ಅವನು ಮಾಡಿದ ಕೆಲವು ನಿರ್ಣಯಗಳು ಅವನ ನಾಶಕ್ಕೆ ಕಾರಣವಾಯಿತು. ಪ್ರತ್ಯೇಕವಾಗಿ ಅವನ ಮದುವೆಯ ಬಗ್ಗೆ
ಆದುದರಿಂದ ಅವನು ಕಟ್ಟಿಕೊಂಡು ಬಂದುದೆಲ್ಲವೂ ನಾಶವಾಯಿತು. ಅವನು ಬುದ್ಧಿವಂತ ಮನುಷ್ಯನಾದರೂ ದೇವರ ಬುದ್ಧಿವಂತಿಕೆಯನ್ನು ಹುಡುಕಿದರು, ದೇವರನ್ನು ಪ್ರೀತಿಸಿದರು. ದೇವರ ವಾಕ್ಯ ಹೇಳುತ್ತದೆ, ಅವನು ವಿಶಾಲವಾದ ಹೃದಯವನ್ನು ಹೊಂದಿದ್ದ. ಹೌದು, ಅವನು ವಿಶಾಲವಾದ ಹೃದಯವನ್ನು ಹೊಂದಿದ್ದ ದೇವರ ಕಾರ್ಯಗಳನ್ನು ಮಾಡಲು. ಅವನು ತುಂಬ ಚೆನ್ನಾಗಿ ಪ್ರಾರಂಭಿಸಿದರೂ ಅವನ ಹೃದಯವು ದೇವರ ಕಾರ್ಯಗಳನ್ನು ಮಾಡಲು ಹಸಿತಿದ್ದರೂ ತನ್ನ ಜೀವನದ ಪಯಣದಲ್ಲಿ ಅವನ ಹೃದಯವು ದೇವರಿಂದ ಅವನನ್ನು ದೂರಕ್ಕೆ ಕೊಂಡೊಯ್ಯಿತು. ಇದರಿಂದಾಗಿ ಅದರ ಪ್ರಭಾವವನ್ನು ಅವನ ಮಕ್ಕಳನ್ನು ನೋಡಿದರೆ ಮತ್ತು ಆ ವಿಷಯಗಳು ಹೇಗೆ ತೊಂದರೆಯನ್ನು ಉಂಟು ಮಾಡಿದವೆಂದು ತಿಳಿಸುತ್ತದೆ. ಹೇಗೆ ಅವನ ಹೃದಯವು ದೇವರಿಂದ ದೂರವಾಯಿತೆಂದು. ಆಮೇನ್. 2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 8 ವಾಕ್ಯ 16. ಈ ಪ್ರಕಾರ ಅಸ್ತಿವಾರ ಮೊದಲುಗೊಂಡು ಸಮಾಪ್ತಿಯವರೆಗೂ ಸೊಲೊಮೋನನ ಎಲ್ಲ ಕೆಲಸ ಕಾರ್ಯಗಳು ಮುಗಿದು ಯೆಹೋವನ ಆಲಯವು ಪೂರ್ಣಗೊಂಡಿತು. ನಾವು ಕೆಲವು ವಿಷಯಗಳನ್ನು ಸೊಲೊಮನ್ ಅರಸನಿಂದ ಕಲಿತುಕೊಳ್ಳಬೇಕು. ಮೊದಲನೆಯದಾಗಿ ಅವನು ಹೇಗೆ ಸಂಬಂಧಗಳನ್ನು ನಿರ್ವಹಿಸುತ್ತಿದ್ದ. ಮನುಷ್ಯ ಸಂಬಂಧಗಳು ಎಷ್ಟು ಮುಖ್ಯ ದೇವರ ಕೆಲಸವನ್ನು ಸಂಪೂರ್ಣ ಮಾಡಲು. ಹೌದು, ದೇವರು ಕೊಡುವ ಸಂಬಂಧಗಳು. ದೇವರು ಮನುಷ್ಯರನ್ನು ಉಪಯೋಗಿಸುತ್ತಾನೆ, ಜನರನ್ನು ಉಪಯೋಗಿಸುತ್ತಾನೆ. ದೇವರು ಕೊಡುವ ಪಾಲುದಾರಿಕೆಯ ಸಂಬಂಧಗಳು ಎಷ್ಟು ಪ್ರಾಮುಖ್ಯವೆಂದು. ಆ ಜನರು ಲೌಕಿಕವಾಗಿರಬಹುದು, ಆದರೆ ದೇವರು ಅವರನ್ನು ಹೇಗೆ ಉಪಯೋಗಿಸುತ್ತಿದ್ದಾರೆಂದು. ನಿಮ್ಮನ್ನು ದೇವರಿಂದ ದೂರ ಎಳೆಯಲು ಅಲ್ಲ, ಆದರೆ ಫರೋಹನ ಮಗಳು ಸೊಲೊಮನ್ ಅರಸನನ್ನು ಆರಾಧನೆಯ ಸ್ಥಳದಿಂದ ದೂರಕ್ಕೆ ಕರೆದೊಯ್ದಳು. ಆದರೆ ಹುರಾಮನು ಬಂದು ದೇವರ ಆಲಯವನ್ನು ಕಟ್ಟಲು ಸಹಾಯ ಮಾಡಿದನು. ಇಬ್ಬರೂ ಅನ್ಯ ಜನಾಂಗದವರಾಗಿದ್ದರು. ಫರೋಹನ ಮಗಳು ಮತ್ತು ಹುರಾಮನು ಇಬ್ಬರು ಅನ್ಯ ಜನಾಂಗದವರಾಗಿದ್ದರು. ಆದರೂ ಒಬ್ಬನು ದೇವಾಲಯವನ್ನು ಕಟ್ಟಲು ಸಹಾಯ ಮಾಡಿದನು, ಇನ್ನೊಬ್ಬಳು ಅವನ ಹೃದಯವನ್ನು ದೇವರಿಂದ ದೂರ ಕೊಂಡೋದಳು. ಇಬ್ಬರೂ ಬೇರೆ ಬೇರೆ ಪರಿಣಾಮವನ್ನು ಬೀರಿದರು. ಹೌದು, ಅವರಲ್ಲಿದ್ದ ಆ ವಾತಾವರಣದ ಕಾರಣ. ಯಾರ ಜೊತೆ ನೀವು ಸಹವರ್ತಿಸುತ್ತೀರಿ ಎಂಬುದು ಮುಖ್ಯ. ದೇವರು ಜನರನ್ನು ಉಪಯೋಗಿಸುತ್ತಾರೆ, ಜನರನ್ನು ನಿಮ್ಮ ಜೀವನದಲ್ಲಿ ಬರುವಂತೆ ಮಾಡುತ್ತಾರೆ ಮತ್ತು ಆ ಕಾರ್ಯತಂತ್ರವಾದ ಸಂಬಂಧಗಳನ್ನು ನಿಮ್ಮ ಜೀವನವನ್ನು ಆಶೀರ್ವದಿಸುವಂತೆ ಮಾಡುತ್ತಾರೆ. ಆದರೆ ನಿಮಗೆ ವಿವೇಚನೆ ಬೇಕು ಅದನ್ನು ತಿಳಿದುಕೊಳ್ಳಲು. ಆಮೇನ್. ಹೇಗೆ ಸೊಲೊಮೋನನು ಯಾವಾಗಲೂ ವಿಷಯಗಳನ್ನು ಕಟ್ಟುವ ಮನುಷ್ಯನಾಗಿದ್ದನು, ತನ್ನ ಕಾರ್ಯತಂತ್ರದ ಸಂಬಂಧಗಳ ಮೂಲಕ. ಎರಡನೇದಾಗಿ, ಕಟ್ಟಿಕೊಂಡು ಬರುವುದು ಮುಂದುವರಿಸುತ್ತಾ ಅದು ಆಗಿರಬಹುದು ವ್ಯರ್ಥವಾದ ಪ್ರದೇಶ, ಅರಣ್ಯ ಪ್ರದೇಶ. ಬೇರೆಯವರು ಅದು ಪ್ರಯೋಜನಕ್ಕೆ ಬಾರದ ಸ್ಥಳವೆಂದು ಭಾವಿಸಿದರೂ ಅವನು ಅದನ್ನು ಬೇರೆಯೇ ದೃಷ್ಟಿಕೋನದಲ್ಲಿ ಅವನು ನೋಡಿ ತಿಳಿದುಕೊಳ್ಳುತ್ತಿದ್ದ, ಬೇರೆಯವರಿಗಿಂತ ಬೇರೆಯೇ ಆಗಿ. ದೇವರ ಬುದ್ಧಿವಂತಿಕೆಯಿಂದ, ದೇವರು ಕೊಟ್ಟ ತಿಳುವಳಿಕೆಯಿಂದ. ಸರಿಯಲ್ಲವೇ? ಹೌದು, ಅವನು ಸರಿಯಾಗಿ ಪ್ರತ್ಯೇಕಿಸಿ ಯಾರನ್ನು ಎಲ್ಲಿ ನೇಮಿಸಬೇಕೆಂದು ತಿಳಿದಿದ್ದ. ಅವನು ಎಂದೂ ಅನ್ಯ ಜನರನ್ನು ತನ್ನ ಸೈನ್ಯದಲ್ಲಿ ಸೇರಿಸಲಿಲ್ಲ. ಅವರನ್ನು ಬಿಟ್ಟಿ ಕಾರ್ಮಿಕರನ್ನಾಗಿ ನೇಮಿಸಿದನು. ಆಮೇನ್.
ಅವನು ಯಾವುದು ಪವಿತ್ರವೆಂದು ತಿಳಿದಿದ್ದ, ಯಾವುದನ್ನು ಎಲ್ಲಿ ಇಡಬೇಕೆಂದು ತಿಳಿದುಕೊಂಡಿದ್ದ. ಹಾಗೂ ನಾವು ಕೇಳಿದ್ದೆವು ಅವನ ವೈಯಕ್ತಿಕ ಸಂಬಂಧಗಳು ಏನು ಮತ್ತು ಎಲ್ಲಿ ಎಂದು. ಮತ್ತು ದೇವರ ವಾಕ್ಯ 16ರಲ್ಲಿ ಹೇಳುತ್ತದೆ, ಸೊಲೊಮೋನನು ಎಲ್ಲ ವಸ್ತುಗಳನ್ನು ಚೆನ್ನಾಗಿ ಕ್ರಮಬದ್ಧವಾಗಿ ಮಾಡುತ್ತಿದ್ದ. ಇಲ್ಲಿ ನಾವು ವಿಶ್ವಾಸಿಗಳನ್ನು ನೋಡಿದರೆ ಅವರು ವಿಷಯಗಳನ್ನು ತುಂಬ ಲಘುವಾಗಿ ತೆಗೆದುಕೊಳ್ಳುತ್ತಾರೆ. ಹೌದು, ಕೆಲವು ವಿಶ್ವಾಸಿಗಳಾದ ಕೆಲಸದಾಳುಗಳನ್ನು ನೋಡಿ ಅವರು ಪ್ರೈಸ್ ದ ಲಾರ್ಡ್ ಎಂದು ಹೇಳುತ್ತಾರೆ. ಆದರೆ ಅವರ ಕೆಲಸವು ಸೋಮಾರಿತನದಿಂದ ಕೂಡಿದೆ. ಹೌದು, ಅವರು ತಮ್ಮ ಸೋಮಾರಿತನವನ್ನು ಮುಚ್ಚಲು ದೇವರ ನಾಮವನ್ನು ಉಪಯೋಗಿಸುತ್ತಾರೆ. ಆದರೆ ಅನ್ಯ ಜನರಿಗೆ ಕಾಪಾಡಿಕೊಳ್ಳಲು ಬೇರೆ ಯಾವುದೇ ದಾರಿಯಿಲ್ಲ. ಅವರಿಗೆ ತಮ್ಮ ನುರಿತ ಕಾರ್ಯವೈಖರಿ ಮಾತ್ರ. ಆದುದರಿಂದ ತಮ್ಮಲ್ಲಿರುವ ಒಳ್ಳೆಯ ಕಾರ್ಯಕ್ಷಮತೆಯನ್ನು ತೋರಿಸುತ್ತಾರೆ. ಗುಣಮಟ್ಟದ ಕಾರ್ಯದಕ್ಷತೆ. ಅನೇಕ ಸಲ ವಿಶ್ವಾಸಿಗಳು ದೇವರ ಕಾರ್ಯಗಳನ್ನು ಲಘುವಾಗಿ ನೋಡಿ ಸೋಮರಿತನವನ್ನು ತೋರಿಸುತ್ತಾರೆ. ಅತ್ಯುತ್ತಮವಾದುದನ್ನು ತೋರಿಸುವ ಬದಲು ನುರಿತ ಜನರು ಇಸ್ರೇಲ್ನಲ್ಲಿ ಇರಲಿಲ್ಲ, ಅವರು ತೂರು ದೇಶದಲ್ಲಿದ್ದರು. ನುರಿತ ಕೆಲಸಗಾರರು ತೂರಿನ ದೇಶದಲ್ಲಿ ಮಾತ್ರ ಇದ್ದರು. ಇಸ್ರೇಲ್ನ ಜನರು ಅಂಥ ಎಲ್ಲ ಕೆಲಸಕ್ಕೂ ಅವರನ್ನೇ ಹೊಂದಿಕೊಳ್ಳಬೇಕಿತ್ತು. ಆಮೇನ್. ಕೀರ್ತನೆ 66 ವಾಕ್ಯ 3. ನೀವು ದೇವರಿಗೆ, ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿವೆ. ನಿನ್ನ ಪರಾಕ್ರಮದ ಮಹತ್ತಿನ ದೆಸೆಯಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುರಿಕೊಳ್ಳುವರು. ನೀವು ದೇವರಿಗೆ ಹೇಳಿ, ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿವೆ. ನಿನ್ನ ಪರಾಕ್ರಮದ ಮಹತ್ತಿನ ದೆಸೆಯಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುರಿಕೊಳ್ಳುವರು. ಹೌದು, ಇದು ದೇವರ ಬಲವನ್ನು ತೆಗೆದುಕೊಂಡು ವೈರಿಯು ನಿಮ್ಮ ನಿರ್ದಿಷ್ಟ ಸ್ಥಾನಕ್ಕೆ ಸೇರದಂತೆ, ದೇವರ ಯೋಜನೆಗಳು ನಿಮ್ಮ ಜೀವನದಲ್ಲಿ ನೆರವೇರದಂತೆ ಮಾಡಿರುವುದವುಗಳನ್ನು ವಶಪಡಿಸಿಕೊಳ್ಳಬೇಕು. ದೇವರ ಬಲದಿಂದ ದಾವೀದನು ಅರಸನಾಗಿ ಅಭಿಷೇಕಿಸಲ್ಪಟ್ಟಿದ್ದನು. ಆದರೆ ಅದಕ್ಕೆ ಅಡ್ಡಲಾಗಿ ಗೋಲ್ಯಾತನು ನಿಂತಿದ್ದನು. ಹೌದು, ದೇವರ ವಾಕ್ಯವು ಹೇಳುತ್ತದೆ, ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿವೆ. ನಿನ್ನ ಪರಾಕ್ರಮದ ಮಹತ್ತಿನ ದೆಸೆಯಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುರಿಕೊಳ್ಳುವರು. ದೇವರ ಶಕ್ತಿಯ ಶ್ರೇಷ್ಠತೆಯು ಅಲ್ಲಿ ಪ್ರಕಟಗೊಳ್ಳಬೇಕು. ಆಮೇನ್. ಹೌದು, ಯಾಜಕನು ಮಾತ್ರ ದೇವರ ಶಕ್ತಿಯು ಪ್ರಕಟವಾಗುವುದನ್ನು ನೋಡಲು ಶಕ್ತನಾಗಿರುವನು. ಅವನು ಮಾತ್ರ ಮಾತಾಡಲು ಸಾಧ್ಯ. ದಾವೀದನು ಅರಸನಾಗಿ ಅಭಿಷೇಕಿಸಲ್ಪಟ್ಟರೂ ಗೋಲ್ಯಾತನು ಅಲ್ಲಿ ತಡೆಯಾಗಿದ್ದಾನೆ. ಅವನ ನಿರ್ದಿಷ್ಟ ಸ್ಥಾನಕ್ಕೆ ಹೋಗಲು, ಯೋಜನೆಯನ್ನು ಸಂಪೂರ್ಣ ಮಾಡಲು ಯಾವಾಗ ವೈರಿಯು ಅಡ್ಡಲಾಗಿ ಬಂದು ನಿಂತಾಗ ದೇವರ ಶಕ್ತಿ ಮಾತ್ರ ಅದನ್ನು ಪದಚ್ಯುತಿಗೊಳಿಸಲು ಸಾಧ್ಯ. ಆಮೇನ್. ಸರಿಯಲ್ಲವೇ? ಒಬ್ಬ ಯಾಜಕನು. ಜ್ಞಾನೋಕ್ತಿ ಅಧ್ಯಾಯ 8 ವಾಕ್ಯ 15. ನನ್ನ ಸಹಾಯದಿಂದ ರಾಜರು ಆಳುವರು, ಅಧಿಪತಿಗಳು ಸಹ ನ್ಯಾಯ ತೀರಿಸುವರು. ಆಮೇನ್. ಹೌದು, ನನ್ನ ಸಹಾಯದಿಂದ ರಾಜರು ಆಳುವರು, ಅಧಿಪತಿಗಳು ಸಹ ನ್ಯಾಯ ತೀರಿಸುವರು. ದೇವರ ಬುದ್ಧಿವಂತಿಕೆಯು ನ್ಯಾಯ ತೀರಿಸಲು ಮತ್ತು ಆಳಲು ಬೇಕು. ಯಾವ ವಿಷಯಗಳಲ್ಲಿ ಸೊಲೊಮನ್ ರಾಜನು ಆಧಿಪತ್ಯವನ್ನು ಹೊಂದಿದನೋ ಅಲ್ಲಿ ಅವನು ಕೆಲವು ಮಾದರಿಗಳನ್ನು ಸ್ಥಾಪಿಸಿದ.
ಹೇಗೆ? ಬುದ್ಧಿವಂತಿಕೆಯಿಂದ. ಕೆಲವು ವಿಷಯಗಳನ್ನು ಸ್ಥಾಪಿಸಿದ. ಹೌದು, ಬುದ್ಧಿವಂತಿಕೆಯಿಂದ ರಾಜರು ಸಾಮ್ರಾಜ್ಯಗಳನ್ನು ಆಳಲು ಸಾಧ್ಯ. ದೇವರು ಕೊಟ್ಟ ಪ್ರದೇಶಗಳಲ್ಲಿ ಪ್ರಭುತ್ವವನ್ನು ಸಾಧಿಸಲು ದೇವರ ಬುದ್ಧಿವಂತಿಕೆಯೂ ಬೇಕು. ಸರಿಯಲ್ಲವೇ? ಆಮೆನ್. ದೇವರ ವಾಕ್ಯಕ್ಕೋಸ್ಕರ ಸ್ತೋತ್ರ ಸಲ್ಲಿಸುವ ಮತ್ತು ದೇವರಲ್ಲಿ ಪ್ರಾರ್ಥಿಸುವ ತಿಳುವಳಿಕೆಯ ಹೃದಯವನ್ನು ನೀಡಲು, ಅವರ ಬುದ್ಧಿಶಕ್ತಿಯಿಂದ ನಿಮ್ಮನ್ನು ತುಂಬಿಸಲು. ಆಮೆನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. Jesus, your glory to be revealed, Lord, upon every life in this place. The grace to subdue, the strength and the power to subdue everything that stands in the way, Lord, between them and their destiny, Lord. Oh, may that power be released in the lives of your people. May there be capacity in the name of Jesus. May there be strength in the name of Jesus. Oh, may them have the power to subdue everything that stands in the way in the name of Jesus. Rigaltadiravarava, Deravalkaravandagarava, Rebalkavaravava, Shudavavava. Hallelujah. Lord. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord. The Lord be with you. Amen. Shalom.